ಅವರು 95% ಬಿಸ್ನೆಸ್ ಮ್ಯಾನ್, 5% ಫಾದರ್. ಸೊ ನಿಮ್ಮ ಡ್ರೀಮ್ ಕೋಸ್ಟಾರ್ ಅಂತ ಹೇಳಿದ್ರೆ ಪ್ರಭಾಸ್. ಬಟ್ ನಾನು ಒಬ್ಬ ಫ್ಯಾನ್. ನಾನು ಯಾರು ಅಂತಂದರೆ ಸರ್, ಶಿವಣ್ಣ, ಡಿ ಬಾಸ್. ಇದು 3 ಲಕ್ಷ ಶರ್ಟು, 2 ಲಕ್ಷ ಶರ್ಟು, ಒಂದು 4 ಜನ ಸಂಪಾದನೆ ಮಾಡ್ದ, ಒಂದು 4 ಒಳ್ಳೆ ಸಿನಿಮಾ ಮಾಡ್ದ, ಅಷ್ಟು ಸಾಕು. ಅದು ಏನಾಯ್ತು ಸರ್, ಏನು ಒಂದೇ ದಿನ ಸರ್, ಕಂಪ್ಲೀಟ್ ಲೈಫು ಹಿಂಗೆ ಹೋಗ್ತದೆ. ಲೈಫ್ ಹಿಂಗೆ ಆ ಕ್ಯಾರೆಕ್ಟರ್ಗೆ ಇವರೇ ಪರ್ಫೆಕ್ಟ್. ಇವ್ರು ಬಿಟ್ರೆ ಯಾರು ಇಲ್ಲ. ಗಾರ್ಗ ಇಸ್ ಲೈಕ್ ಕಾನ್ಸೆಪ್ಟ್ ಓರಿಯೆಂಟೆಡ್ ಮೂವಿ ಇದು. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಫೆಬ್ರವರಿ 6ನೇ ತಾರೀಕು ಒಂದು ವಿಭಿನ್ನವಾದಂತಹ ವಿಶೇಷವಾದಂತಹ ಕಥಾಹಂದ್ರ ಹೊಂದಿರುವಂತಹ ಸಿನಿಮಾ ರಿಲೀಸ್ ಆಗ್ತದೆ. ಅದುವೇ ಗಾರ್ಗ, ದ ಲ್ಯಾಂಡ್ ಆಫ್ ಶಾಡೋಸ್. ಸೊ ಈ ಒಂದು ಗಾರ್ಗ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವಂತಹ ಮುಖ್ಯ ಪಾತ್ರಧಾರಿಗಳು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಇವರು ಒಬ್ರು ಹೆಸರಾಂತ ನಿರ್ಮಾಪಕರ ಮಗ ಅಂತಾನೆ ಹೇಳ್ಬೋದು. ಅಶ್ವಿನಿ ರಾಮ್ ಪ್ರಸಾದ್ ಅವರ ಮಗ ಅಂಡ್ ಪ್ರಾಮಿಸಿಂಗ್ ಆರ್ಟಿಸ್ಟ್ ಅಂತಾನೆ ಹೇಳ್ಬೋದು. ಅರುಣ್ ರಾಮ್ ಪ್ರಸಾದ್ ಅವರಿಗೆ ಸ್ವಾಗತ ಕೋರೋಣ. ನಮಸ್ಕಾರ, ಹೇಗಿದ್ದೀರಾ? ಗುಡ್ ಗುಡ್, ವೆರಿ ಗುಡ್. ಎಸ್. ಅಂಡ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂತಹ ಇನ್ನೊಬ್ರು ಪಾತ್ರಧಾರಿ ನಮ್ಮ ಜೊತೆಗಿದ್ದಾರೆ. ಆಲ್ ದ ವೇ ಫ್ರಮ್ ಹೈದರಾಬಾದಿನ ಚಿಲುವೆ ಅಂತಾನೆ ಹೇಳ್ಬೋದು. ರಿಹಾನ್ ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಎಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಇದರಲ್ಲಿ ಇಂಟರ್ವ್ಯೂ ಮಾಡೋದ್ರ ಜೊತೆಗೆ ನಾವು ಅವರಿಗೆ ಕನ್ನಡ ಟ್ರಾನ್ಸ್ಲೇಷನ್ ಇರುತ್ತೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇಬ್ರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ಗಾರ್ಗ ಚಿತ್ರನೂ ಕೂಡ ಅದೇ ರೀತಿಯಾಗಿ ಹಬ್ಬದ ಸಡಗರ ತರನೇ ಶುರುವಾಗ್ಲಿ ಅಂತ ಹೇಳಿ ಒಂದು ಹಬ್ಬದ ಪ್ರಯುಕ್ತ ಈ ಒಂದು ಇಂಟರ್ವ್ಯೂನ ಮಾಡ್ತಾ ಇದ್ವಿ. ಬಟ್ ಗಾರ್ಗ ಅದ್ರ ಜೊತೆಗೆ ಸಂಕ್ರಾಂತಿ ಹಬ್ಬ, ಈ ಎರಡನ್ನು ನೀವು ಒಟ್ಟಿಗೆ ಕೂಡಿಸ್ಬಿಟ್ಟು ಏನಾದ್ರು ಹೇಳ್ತೀರಾ ಅನ್ನೋದಾದ್ರೆ? ಸರ್, ಇದೇ ಹಬ್ಬ ಸರ್ ನಮ್ಗೆ. ಓಕೆ. ಸಂಕ್ರಾಂತಿ ಹಬ್ಬ, ಗಾರ್ಗ ಹಬ್ಬ. ಗಾರ್ಗನೇ ನಮ್ಗೆ ಹಬ್ಬ. ಓಕೆ. ಸೊ ಅರುಣ್ ರಾಮ್ ಪ್ರಸಾದ್ ಅವರು ಇಂಡಸ್ಟ್ರಿಗೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರು? ಎಲ್ಲಿಂದ ಶುರು ಮಾಡಿದ್ರಿ ನಿಮ್ಮ ಜರ್ನಿನ? ನಮಗೆ ಗೊತ್ತು, ಹೆಸರಾಂತ ಪ್ರೊಡ್ಯೂಸರ್ನ ಮಗ, ಅಶ್ವಿನಿ ಸಂಸ್ಥೆಯ ಓನರ್ ಆಗಿದ್ರಿ. ಅಂಡ್ ಅದ್ರ ಜೊತೆಗೆ ಇವಾಗ್ಲೂ ಕೂಡ ಒಂದು ಆಡಿಯೋ ಕಂಪ್ನಿ ಇದೆ. ಅದ್ರ ಜೊತೆಗೆ ಇವಾಗ ಆರ್ಟಿಸ್ಟ್ ಆಗಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ, ಈ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ಸರ್, ನಾನು ಓದುವಾಗ್ಲೇ ಡಿಸೈಡ್ ಆಗಿದ್ದು ಸರ್, ಆದ್ರೆ ಆರ್ಟಿಸ್ಟ್ ಆಗ್ಬೇಕು, ಒಳ್ಳೆ ಆರ್ಟಿಸ್ಟ್ ಆಗ್ಬೇಕು. ನಾಟ್ ಅನ್ ಹೀರೋ, ಆರ್ಟಿಸ್ಟ್. ಸರ್, ವಾಟ್ ಇಸ್ ದ ಡಿಫ್ರೆನ್ಸ್ ಸರ್? ಹೀರೋಯಿಸಮ್ ಅಂತ ಕೇಳೋದು ನಮಗೆ ಒಂದು ಸ್ಟಾರ್ ಪಟ್ಟ ಬರುತ್ತೆ, ಅದ್ರ ಜೊತೆಗೆ ಫ್ಯಾನ್ ಫಾಲೋಯಿಂಗ್ಸ್ ಇರುತ್ತೆ. ಸರ್, ಆರ್ಟಿಸ್ಟ್ಗೂ ಇರ್ತಾರೆ ಸರ್, ಆರ್ಟಿಸ್ಟ್ ಇರ್ತಾರೆ ಸರ್. ಅಂದ್ರೆ ನಾವು ಸೆಲೆಕ್ಟ್ ಮಾಡೋ ಕತೆ ಮೇಲೆ, ನನಗೆ ಕತೆ ತುಂಬಾ ಇಂಪಾರ್ಟೆಂಟ್. ಲೈಕ್ ಹೀರೋಯಿಸಮ್, 4 ಜನ ಹೊಡೆಯೋದು, ಅದು ಬರುತ್ತೆ ಕತೆ ಒಳಗಡೆ ಬಂದ್ರೆ ಅದನ್ನು ಮಾಡೋಣ, ಅದಕ್ಕೂ ತಯಾರಿ ಮಾಡ್ಕೊಂಡಿದೀವಿ. ಬಟ್ ಯಾವತ್ತು ಕತೆ ಹೀರೋ ಇರೋ ಒಂದು ಸಬ್ಜೆಕ್ಟ್ನೇ ನಾನು ಸೆಲೆಕ್ಟ್ ಮಾಡ್ಕೊಬೇಕು ಅಂತ ತುಂಬಾ ಚಿಕ್ಕ ವಯಸ್ಸಿನ ಆಸೆ. ಸ್ಕೂಲಿಂಗ್ ಮುಗಿಸಿ ನೀನಾಸಮ್ಗೆ ಹೋದೆ. ನೀನಾಸಮ್ ಅಂದ್ರೆ ಕರೆಕ್ಟ್ ಬರ್ಬೇಕು ಅಂದ್ರೆ ಸುಮ್ನೆ ಹಂಗೆ ಬರಕ್ಕಾಗಲ್ವಲ್ಲ. ಪ್ರೊಡ್ಯೂಸರ್ ಇದಾರೆ, ನಮ್ಮ ಅಪ್ಪ ಪ್ರೊಡ್ಯೂಸರ್ ಇದಾರೆ, ಬಿಡುಗರು ದುಡ್ಡು ಹಾಕ್ತಾರೆ, ಯಾಕೆ ತಲೆ ಕೆಟ್ಟ ಇಲ್ಲ, ಆ ಒಂದು ಮೈಂಡ್ ಸೆಟ್ ಇರ್ಲಿಲ್ಲ ನನ್ಗೆ. ಅದೇ ರೀತಿ ನಮ್ಮ ತಂದೆನೂ ನನ್ನ ಅದೇ ಒಂದು ಪಾತ್ವೇಲಿ ಕರ್ಕೊಂಡು ಹೋದ್ರು. ತಯಾರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸರ್. ನೀವೇನೇ ಮಾಡಿ, ಯಾವುದೇ ಕೆಲಸ ಮಾಡಿ ಸರ್, ಇವನ್ ನಾವು ಕಸ ಗುಡ್ಸ್ಕೊಬೇಕು ಅಂತಂದ್ರು ಅದಕ್ಕೆ ಆದ ಒಂದು ಕಮಿಟ್ಮೆಂಟ್ ಕೊಡ್ಬೇಕು. ಹೌದು. ಅದೇ ರೀತಿ ನೀನಾಸಮ್ಗೆ ಹೋದೆ, ನೀನಾಸಮ್ ಮುಗಿಸಿ ಕಲರಿ ಪೈಟು ಕಲಿತೆ, ಒಂದಷ್ಟು ನಾಟಕಗಳು ಮಾಡಿದೆ, ಒಂದಷ್ಟು ಶೂಟಿಂಗ್ಗಳಿಗೆ ಹೋದೆ. ಒಂದಷ್ಟು ಶೂಟಿಂಗ್ ಅಲ್ಲಿ ನೋಡಿದೆ ಹೆಂಗ್ ಆಗ್ತದೆ, ಹೆಂಗ್ ವರ್ಕ್ ಆಗುತ್ತೆ, ಹೆಂಗ್ ನಡೀತಾ ಇದಾರೆ, ಹೆಂಗ್ ಮಾಡ್ತಾ ಇರ್ತಾರೆ. ತುಂಬಾ ಇಂಟರ್ವ್ಯೂಸ್ ಸರ್, ಇನ್ಕ್ಲೂಡಿಂಗ್ ಇಂಟರ್ವ್ಯೂ ನೋಡುವಾಗ ನಮ್ಮ ತಂದೆ ಯಾವ ತರ ಅವ್ರು ರೆಡಿ ಮಾಡೋದು ಅಂದ್ರೆ, ಇವಾಗ ಯಾವ್ದಾದ್ರು ಒಂದು ಇಂಟರ್ವ್ಯೂ ಬರ್ತದೆ, ಪುನೀತ್ ಸರ್ದು ಒಂದು ಇಂಟರ್ವ್ಯೂ ಆಗಲಿ, ಸುದೀಪ್ ಸರ್ದು ಒಂದು ಇಂಟರ್ವ್ಯೂ ಆಗಲಿ, ಯಾರದೇ ಇಂಟರ್ವ್ಯೂ ಕೂತ್ಕೊ ನೋಡು, ಹೆಂಗ್ ಮಾತಾಡ್ತಾರೆ ನೋಡು, ಯಾವ ತರ ಕಾನ್ಫಿಡೆನ್ಸ್ ಇದೆ ನೋಡು, ಯಾವ ತರ ವರ್ಡ್ಸ್ ಯೂಸ್ ಮಾಡ್ತಾರೆ ನೋಡು. ಇದನ್ನೆಲ್ಲ ಒಂದೊಂದು ಪ್ರತಿಯೊಂದು ಇನ್ಕ್ಲೂಡಿಂಗ್ ವಾಕಿಂಗ್ ಸ್ಟೈಲ್ ಇಂದ ಹಿಡಿದು ನಾವು ಕೂತ್ಕೊಂಡು ಎದೋಳೋವರೆಗೂ ನಿನ್ ತಯಾರಿ ಇದ್ರೆ ನಾವು ಸಿನಿಮಾ ಮಾಡೋಣ, ತಯಾರಿಲ್ವಾ ಇನ್ನೂ ಟೈಮ್ ತಗೋ, ಇನ್ನೂ ಮಾಡು. ಯಾರು ಕಾಯ್ತಲ್ಲ, ನಾನ್ ಸಿನಿಮಾ ಮಾಡ್ಬೇಕು ಅಂತ ಯಾರು ಕಾಯಲ್ಲ. ಹೌದು. ಇಲ್ಲ, ನನಗೂ ಆತರ ಏನು ಅರ್ಜೆನ್ಸಿ ಇಲ್ಲ. ನಾನು ಕೆಲಸ ಮಾಡ್ಕೊಂಡೇ ಇದ್ದೆ. ಆಡಿಯೋ ಕಂಪ್ನಿ, ನೀವು ಹೇಳ್ದಂಗೆ ಆಡಿಯೋ ಕಂಪನಿ ಇತ್ತು, ಯೂಟ್ಯೂಬ್ ಇದೆ. ನಾನು ಒಂದಷ್ಟು ಸಾಂಗ್ಸ್ ಮಾಡಿಸೋದು, ಡಿವೋಷನಲ್ ಸಾಂಗ್ಸ್ ಮಾಡಿಸೋದು, ಆಲ್ಬಮ್ ಸಾಂಗ್ಸ್ ಮಾಡಿಸೋದು, ನಂದು ಒಂದಷ್ಟು ಜನ ಟೀಮ್ ಇದ್ದಾರೆ. ಆಸ್ ಯೂಶುವಲ್ ಇದು ಇವತ್ತಿಗೂ ನಡೀತದೆ. ಅದು ಇದಿಲ್ಲ ಅಂತ ಅದು ಮಾಡ್ತಾನೆ ಇದ್ದೀನಿ, ಇವತ್ತಿಗೂ ಮಾಡ್ತೀನಿ. ಸಿನಿಮಾ ಇದ್ರು ಅದನ್ನ ಮಾತ್ರ ಬಿಡಲ್ಲ, ಅದು ಇದ್ದೇ ಇರುತ್ತೆ ಸರ್. ಓಕೆ. ಸೊ ಇದು ನಿಮ್ಮ ಜರ್ನಿ. ಹೌದು. ಓಕೆ. ಅಂಡ್ ರಿಹಾನಾ ಅವ್ರನ್ನ ನಾವು ಒಂದು ಸಾಂಗ್ ನಲ್ಲಿ ನೋಡಿದಾಗ ತುಂಬಾ ಅದ್ಭುತವಾಗಿ ಕಾಣಿಸ್ತೀರಾ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಾಂಗು. ನೀನು ನನಗೆ ನಾನು ನಿನಗೆ, ಆ ಒಂದು ಸಾಲ್ಗಳನ್ನು ಕೂಡ ತುಂಬಾ ಇಂಪಾಗಿ ಕೇಳಿಸುತ್ತೆ. ಪರ್ಫಾರ್ಮೆನ್ಸ್ ವೈಸ್ ಮಾತಾಡ್ತೀವಿ ಅಂತ ಹೇಳಿದ್ರೆ ಗಾರ್ಗಾದಲ್ಲಿ ನಿಮ್ಮನ್ನ ಯಾವ ರೀತಿಯಾಗಿ ನೋಡ್ಬೋದು ನಾವು? You can see me in 3 different shades if you ask me. Okay. One as a baddie,
as a baddie, as a lovely, Okay. as everything, mixed emotions. Ah. See, as he said, okay, it's a content oriented. It's not like something, you know, um, a commercial movie or only one kya bolte, fantasized movie. Nothing like that. It's a all rounder movie. Mixed emotions will be there, and yeah, you can see him in different emotions. Okay. That's for sure. ಅಂಡ್ ಸಂಕ್ರಾಂತಿ ಹಬ್ಬ ಅಂಡ್ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ ಚಾನಲ್ ಆಗಿರೋದ್ರಿಂದ ಎಷ್ಟು ಬರುತ್ತೆ ಅಷ್ಟು ಕನ್ನಡದಲ್ಲಿ ನೀವು ಹೇಳಿದ್ರೆ ನಮ್ಮ ಪ್ರೇಕ್ಷಕರಿಗೆ ತುಂಬಾ ಹತ್ರ ಆಗ್ತೀರಾ I'll ಅನ್ನೋದು help you out, ಒಂದು don't ಚಿಕ್ಕ worry. ರಿಕ್ವೆಸ್ಟ್ ಅಷ್ಟೇನೆ. ಕರೆಕ್ಷನ್ ಮಾಡಿದ್ರು ಪರವಾಗಿಲ್ಲ, Okay. ನಿಮ್ಗೆ ಎಷ್ಟು ಬರುತ್ತೆ ಅಷ್ಟು ಹೇಳಿದ್ರೆ. That's how we learn. Now, Yeah. ಮಾತಾಡ್ತಾ we Yeah. make mistakes and we learn. That's how we learn. Ah. You try Yes. to speak any corrections. I'm here for you. Yeah, sure, Arun. Thank you so much. ಸೊ So ಏನ್ ಹೇಳ್ಬೇಕು ಕನ್ನಡದಲ್ಲಿ? ಹಾ, ಅದೇ ನಿಮ್ಮ ಇಷ್ಟು ಪಾತ್ರದ ಸಾಕಲ್ಲ ಬಗ್ಗೆ ಅಪ್ಪಾಜಿ. ಇಷ್ಟು ಸಾಕು. ಇಷ್ಟು ಕೇಳಿದ್ರೆ ನಮಗೆ ಬಹಳ ಖುಷಿ ಆಗುತ್ತೆ, ಪ್ರೇಕ್ಷಕರು ಖುಷಿ ಪಡ್ತಾರೆ. ಹಾ. ಅಂಡ್ ಡಬ್ಬಿಂಗ್ ಪಾರ್ಟ್ ನೀವೇ ಮಾಡಿದ್ರೆ ಅಥವಾ? ಇಲ್ಲ, ನಾನ್ ಮಾಡಿಲ್ಲ. Okay. ಇನ್ನೊಬ್ರು ಮಾಡಿದ್ದಾರೆ. Okay. Nice. ಅಂಡ್ ಇವಾಗ ತುಂಬಾನೇ ಜನ ಏನ್ ಅನ್ಕೊಂತಾರೆ ಅಂತ ಹೇಳಿದ್ರೆ, ಪ್ರೊಡ್ಯೂಸರ್ಗಳು ಅವ್ರ ಮಗ ಇದ್ರೆ ಅವ್ರ ಮಗ ನೆಕ್ಸ್ಟ್ ಹೀರೋ ಆಗ್ತಾರೆ, ಅವ್ರಿಗೆ ಪ್ರೊಡ್ಯೂಸ್ ಮಾಡೋದು ಅಂದ್ರೆ ಈ ಒಂದು ಟ್ಯಾಗ್ ಲೈನ್ ಇರುತ್ತೆ ಗೊತ್ತಾ, ನೆಪೋ ಕಿಡ್ ಅನ್ನೋದು. ಅದು ಇಂಡಸ್ಟ್ರಿಗೆ ಬಂದಾದ್ಮೇಲೆ ನಿಮಗೆ ಫೇಸ್ ಮಾಡ್ತೀರಾ ಇಲ್ವಾ, ಅಥವಾ ಪರ್ಫಾರ್ಮೆನ್ಸ್ ವೈಸ್ ನೀವು ಪ್ರೂವ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಿರೋ ಅದು ಗೊತ್ತಾಗಲ್ಲ. ಬಟ್ ಆದ್ರೆ ಇಂಡಸ್ಟ್ರಿಗೆ ಲಾಂಚ್ ಆಗ್ಬೇಕಾದ್ರೆ ಈ ತರದ ಒಂದು ಏನಾದ್ರು ವರ್ಡ್ಸ್ ಗಳನ್ನ ಕೇಳಿದ್ರ? ಸರ್ ಇಲ್ಲ ಸರ್, ನಾನು ಕೇಳಿಲ್ಲ ಸರ್. ಏನ್ ಇಂಡಸ್ಟ್ರಿ ಒಳಗಡೆ ನಾನು ಕೇಳಿಲ್ಲ. ಯಾಕಂದ್ರೆ ಇಂಡಸ್ಟ್ರಿ ಇರೋ ಅಷ್ಟು ಜನಕ್ಕೆ ಗೊತ್ತು, ಫ್ರಮ್ ನ್ಯೂ ಕಮರ್ ಟು ದ ಬಿಗ್ ಹೆಡ್ಸ್, ಓಲ್ಡ್ ಹೆಡ್ಸ್, ಯಾರು ಇವತ್ತಿಗಿದಾರೋ ಅವ್ರು ಅಷ್ಟು ಜನ ಗೊತ್ತು. ರಾಮ್ ಪ್ರಸಾದ್ ಏನು ಅನ್ನೋದು ಗೊತ್ತು ಸರ್. ಅಶ್ವಿನಿ ರಾಮ್ ಪ್ರಸಾದ್ ಏನು ಅನ್ನೋದು ಅಷ್ಟು ಜನಕ್ಕೆ ಗೊತ್ತಿರೋದ್ರಿಂದ ಗೊತ್ತು. ಅವರು ಯಾರೇ ಆಗ್ಲಿ ಸರ್, ಹಿ ಇಸ್ ಅ ವೆರಿ ರೂತ್ಲೆಸ್ ಪರ್ಸನ್. ಅವ್ರು ಏನಾದ್ರು ಡೈರೆಕ್ಟ್ ಆಗಿ ಹೇಳ್ತಾರೆ, ಮಗ ಅಂತಾನು ನೋಡಲ್ಲ. ನಾನು ಹೇಳ್ದೆ ಅವಾಗ್ಲೇ ಇನ್ನೊಬ್ರ ಹತ್ರ ಮಾತಾಡುವಾಗ ಹೇಳ್ದೆ, ಅವರು 95% ಬಿಸ್ನೆಸ್ ಮ್ಯಾನ್, 5% ಫಾದರ್. ಇದೊಂದು ಕಂಪ್ಲೇಂಟ್ ಆಗೋ ಇರ್ಬೋದು, ಇಲ್ಲ ಇದೊಂದು ಹೊಗಳಿಕೆ ಆಗಾದ್ರೂ ಇರ್ಬೋದು. ಏನಂತಂದ್ರೆ ಅವ್ರು ನೋಡಿದ್ರು ಇವನಿಗೆ ತಾಕತ್ ಇದೆಯಾ, ಇವನ್ ಮಾಡ್ತಾನ, ಮಾಡ್ಸೋಣ. ಅವ್ರಿಗೆ ನನ್ನ ಮಗನ್ ಲಾಂಚ್ ಮಾಡ್ತಾ ಇಲ್ಲ, ಅವರು ಒಬ್ಬ ಆರ್ಟಿಸ್ಟ್ ನ ಲಾಂಚ್ ಮಾಡ್ತಾ ಇದಾರೆ, ಮಗನ್ನ ಲಾಂಚ್ ಮಾಡ್ತಾರೆ. ಮಗನ್ ಲಾಂಚ್ ಮಾಡ್ಬೇಕು ಅಂತ ಇವತ್ತು ಬೆಳಗ್ಗೆ ಮಲ್ಗ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಆಯ್ತು ವಾಪ ಸಿನಿಮಾ ಮಾಡೋಣ, ನನ್ನ ಹತ್ರ ದುಡ್ಡಿದೆ, ನಾನು ಒಂದು ಒಳ್ಳೆ ಕತೆ ಬಂದಿದೆ, ಸಿನಿಮಾ ಮಾಡೋಣ ಬಾ ಅಂತ ಅಂದ್ರು. ಬಟ್ ಅವ್ರು ಆ ಕೆಲಸ ಮಾಡಿಲ್ಲ. ನೀನ್ ಸಿನಿಮಾ ಮಾಡ್ಬೇಕಾ? ಅವ್ರು ಆಕ್ಚುಲಿ ನಾನು ಹೋಗಿದ್ದು ಸರ್, ನಾನು ಚೆನ್ನೈಗೆ ಹೋಗಿದ್ದು ಓದಕ್ಕೆ, ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಓದ್ದೆ, ಸಿನಿಮಾ ಬಗ್ಗೆ ಓದ್ಕೊಳಕ್ಕೆ ಅಂತ ಓದ್ದೆ. ಅಲ್ಲಿ ಹೋದಾಗ ಒಂದು ಶಾರ್ಟ್ ಫಿಲಮ್ ಮಾಡಿದೆ. ನನ್ಗೇನು ಬ್ಯಾಕ್ ಗ್ರೌಂಡ್ ಇಲ್ಲ, ಕ್ಯಾಮ್ರಾ ಹೆಂಗೆ ಇಡಬೇಕು ಗೊತ್ತಿಲ್ಲ, ಬಟ್ ನಾನು ಏನ್ ನೋಡಿದೀನಲ್ವಾ ಆ ಬೇಸ್ ಮೇಲೆ ಒಂದು ಶಾರ್ಟ್ ಫಿಲಮ್ ಮಾಡಿದೆ. ಅದು ಸೆಕೆಂಡ್ ಪ್ಲೇಸ್ ಬಂತು, ಸ್ಟೇಟ್ ಅವಾರ್ಡ್ ಬಂತು ಅದಕ್ಕೆ. ಅದನ್ನ ತೊಗೊಂಬಂದು ಇವ್ರಿಗೆ ತೋರಿಸ್ದೆ. ತಾಕತ್ತಿದೆ ಅನ್ನೋದು ಅಲ್ಲಿ ಗೊತ್ತಾಯ್ತು. ಆದ್ರೆ ಏನೇ ಇದ್ರು ಒಂದ್ ಸ್ವಲ್ಪ ಟಿಂಕರಿಂಗ್ ಮಾಡ್ಬೇಕು. ಆ ಟಿಂಕರಿಂಗ್ ಮಾಡಕ್ ಎಲ್ಲೆಲ್ಲ ಹೋಗ್ಬೇಕು, ಏನ್ ಮಾಡಕ್ಕಾಗುತ್ತೋ ಈ ತರ ಮಾಡ್ಬೇಕು. ಓಕೆ, ಈ ತರ ಒಂದು ಅವರೇ ಹುಡುಕಿದ್ದು ಸರ್, ನಾನು ಹುಡುಕಿಲ್ಲ. ಇಲ್ಲಪ್ಪ, ನೀನಾಸಮ್ ಅಂತ ಒಂದು ಜಾಗ ಇದೆ, ಅಲ್ಲಿ ಹೋಗು, ಅಲ್ಲಿ ಮಾಡು, ಅಲ್ಲಿ ಕಲಿ, ಅದಾದ್ಮೇಲೆ ಬಾ ಕಲರಿಪೈಟು ಹೋಗು, ಬಾಡಿ ಫ್ಲೆಕ್ಸಿಬಿಲಿಟಿ, ಜಿಮ್ಮು. ಒನ್ ಆಫ್ ದ ಬೆಸ್ಟ್ ಇವತ್ತಿಗೂ ಇಂಡಸ್ಟ್ರಿಲಿ ಆಲ್ ದ ಸ್ಟಾರ್ಸ್, ಆಲ್ ದ ಆರ್ಟಿಸ್ಟ್ ಫ್ರಮ್ ಸೀರಿಯಲ್ ಇಂಡಸ್ಟ್ರಿ ಟು ಫಿಲಂ ಇಂಡಸ್ಟ್ರಿ ಹೋಗೋದು ಶ್ರೀನಿವಾಸ್ ಗೌಡ್ರ ಹತ್ರ. ಅವ್ರು ಗೊತ್ತು, ಶ್ರೀನಿವಾಸ್ ಗೌಡ್ರ ಎಲ್ರಿಗೂ ಗೊತ್ತಿದೆ. ಅವ್ರ ಹತ್ರ ಹೋದ್ರೆ ಅವ್ರು ಹೆಂಗ್ ಮಾಡ್ತಾರೆ. ಅವರು ಅಷ್ಟೇ, ನೀನ್ ಪ್ರೊಡ್ಯೂಸರ್ ಮಗನಾ, ನೀನ್ ಅವ್ರ ಮಗನ, ನೀನ್ ಹೀರೋ ಮಗ, ನಿನ್ನ ಹೀರೋ ಮಗನ, ಅದೆಲ್ಲ ನೋಡಲ್ಲ. ಬಂದ್ ಜಿಮ್ ಒಳಗಡೆ ಚಪ್ಪಲಿ ಬಿಟ್ಟು ಒಳಗಡೆ ಹೋಗುವಾಗ ನಾವ್ ಯಾರು ಅಲ್ಲೇ ಬಿಟ್ಬಿಟ್ಟು ಒಳಗಡೆ ಹೋಗ್ಬೇಕು. ಹೌದು, ಆ ಥರ ಅವ್ರು ರೆಡಿ ಮಾಡ್ತಾರೆ. ಸೊ ಅದೊಂದು ಜರ್ನಿ ಸರ್. ನಾನು ಬಂದು ಇಲ್ಲ ನನ್ಗೆ ಇದಾಗಿದೆ, ನಾನು ಪ್ರೊಡ್ಯೂಸರ್ ಮಗ, ಅದೆಲ್ಲ ಸೆಕೆಂಡ್ರಿ ಸರ್. ಆಮೇಲೆ ಎಂಡ್ ಆಫ್ ದ ಡೇ ನೆಪೋ ಕಿಡ್ ಆಗಲಿ ಯಾರೇ ಆಗಲಿ, ನಾವು ಮಾಡಿ ತಾಕತ್ತಿದ್ರೆ ಜನ ಕರ್ಕೊಂಡು ಹೋಗ್ತಾರೆ ಸರ್ ಮುಂದೆ. ತಾಕತ್ತಿಲ್ಲ ಅಂದ್ರೆ ಯಾರು ಕರ್ಕೊಂಡು ಹೋಗ್ತಾರೆ? ಎಕ್ಸಾಕ್ಟ್ಲಿ. ಎಸ್. ಸೊ ಕೆಲವೊಂದು ಮೂವಿ ರಿಲೀಸ್ ಆಗ್ಬೇಕಾದ್ರೆ ಬಿಫೋರ್ ಅಂಡ್ ಆಫ್ಟರ್ ಅನ್ನೋ ತರ ಇರುತ್ತೆ. ಇವಾಗ ಗಾರ್ಗ ರಿಲೀಸ್ ಆಗೋದಕ್ಕಿಂತ ಮುಂಚೆ ಬಿಫೋರ್, ಅಂಡ್ ಗಾರ್ಗ ರಿಲೀಸ್ ಆದ್ಮೇಲೆ ಆಫ್ಟರ್, ಹೌ ವುಡ್ ಆಡಿಯನ್ಸ್ ರಿಸೀವ್ ನಿಮ್ನ? as what, like 3 different shades ಇರುತ್ತೆ ಅಂತ ಹೇಳಿದಿರಾ ನಿಮ್ ಕ್ಯಾರೆಕ್ಟರ್ ಅಲ್ಲಿ? More than that you can see, but like in which sense you're asking me? ಅಂದ್ರೆ ಲೈಕ್ ಹೇಗೆ, ಯಾವ ಪಾತ್ರದಲ್ಲಿ ನಿಮ್ನ ಜಾಸ್ತಿ ಗುರುತಿಡುತ್ತೆ? ನಾನು ರಿಜಿಸ್ಟರ್ ಆಗೋದ್ರಲ್ಲಿ ಯಾವ ಒಂದು ಪಾತ್ರ, ಯಾವ ಒಂದು ಶೇಡ್ ನಿಮಗೆ ಬಹಳ ಜನಕ್ಕೆ ಇಷ್ಟ ಆಗಬಹುದು? You can see on Feb 6th in the theaters. Why you're asking me all this question? See, No, he's asking how will people take you? Take you. me. How will people receive you after this in Karnataka, after Garga? What will be their mindset on you? I can guarantee one thing, that ki performance wise ಚೆನ್ನಾಗಿ ಮಾಡಿದೀನಿ. ಸ್ವಲ್ಪ ಅದು ನನಗೆ performance ಅಂದ್ರೆ ತುಂಬಾ ಇಷ್ಟ. Okay, I love performance, you know, concept oriented movies, and Garga is like concept oriented movie idu. So if it's come to my performance, if I can see in that way,
they will take me in a very good way only. ಓಕೆ. Hmm. ಅಂಡ್ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಇಷ್ಟು ಖುಷಿಯ ಒಂದು ವಿಷಯಗಳು ಎಲ್ಲದನ್ನು ಕೂಡ ಒಟ್ಟಿಗೆ ಆಗ್ತಾ ಇದೆ. ಬಟ್ ಒಂದು ಥಿಂಗ್ ವಿಚ್ ಇಸ್ ಸ್ಟಿಲ್ ಮಿಸ್ಸಿಂಗ್ ಅಂತ ಹೇಳಿದ್ರೆ ಅದು ತಾಯಿಯವರು. ಈ ದಿನ ನೋಡೋದಕ್ಕೆ ಅವ್ರು ತುಂಬಾ ಕಾದಿರ್ತಾರೆ. ಬಿಕಾಸ್ ತಂದೆ ಅವರಿಗೆ ಅವರೇ ಹೇಳಿರ್ತಾರೆ ಮಗನೇ ಲಾಂಚ್ ಮಾಡಿ ನೋಡೋಣ ಹೇಗೆ ಮಾಡ್ತಾನೆ ಅಂತ ಹೇಳಿ. ಸೊ ಈ ಮೂಮೆಂಟ್ ತಾಯಿಯವರಿದ್ದು ಅದನ್ನ ಆನ್ ಸ್ಕ್ರೀನ್ ಅಲ್ಲಿ ನಿಮ್ಮ ಒಂದು ಆಕ್ಟಿಂಗ್ ನ ನೋಡಿದಿದ್ರೆ ಎಷ್ಟು ಖುಷಿ ಪಟ್ಟಿರ್ತದೆ ಸರ್. ಅದಕ್ಕೆ ಅದ್ರ ಬಗ್ಗೆ ಹೇಳಕ್ಕೆ ಮಾತು ಬರಲ್ಲ ಸರ್. ಅವ್ರಿಲ್ಲ ಇವತ್ತು. ಬಟ್ ಏನಂತಂದ್ರೆ ಮಗಳಾಗಿ ವಾಪಸ್ ಬಂದಿದ್ದಾರೆ ಸರ್. ಮಗಳಾಗಿ ವಾಪಸ್ ಬಂದಿದ್ದಾರೆ. ಮಗಳ ಸಿನಿಮಾ ನೋಡ್ತಾಳೆ. ಓಕೆ. ತಾಯಿ ಇದ್ದಾರೆ ಸರ್. ಇವತ್ತು ಅದು ಫಿಸಿಕಲ್ ಇಲ್ಲ, ಮಗಳ ರೀತಿಯಲ್ಲಿ ಇದ್ದಾರೆ, ಜೊತೆಗೆ ಇದ್ದಾರೆ ಸರ್. ಅದು ಇವತ್ತು ನಡ್ಸ್ಕೊಂಡ್ ಬರ್ತದೆ ಸರ್. ಅಂದ್ರೆ ತಾಯಿ ಅಂದ್ರೆ ಅದೊಂದು ಎಮೋಷನ್, ತುಂಬಾ ಬೇಗ ಕನೆಕ್ಟ್ ಆಗ್ತೀವಿ ಏನೇ ಒಂದು ವಿಷಯದಲ್ಲಿ ಆದ್ರೂ ಕೂಡ. ಚಿಕ್ಕ ಏಟಾದ್ರೇನೆ ಅಮ್ಮ ಅಂತಂತೇಳಿ ಹೇಳುವಂಥದ್ದು. ಬಟ್ ನಿಮ್ಮನ್ನ ದೊಡ್ಡ ಪರದೆ ಮೇಲೆ ನೋಡ್ಬೇಕು ಅಂತ ಹೇಳಿ ಬಹಳಷ್ಟು ಕನಸುಗಳನ್ನ ಕಂಡಿರ್ತಾರೆ. ಬಟ್ ಇವತ್ತು ಇದ್ದಿದ್ರೆ ಎಷ್ಟು ಖುಷಿ ಪಟ್ಟಿರ್ತಾ ಇದ್ರು ಅನ್ನೋದು ಒಂದು ಇದ್ದೇ ಇರುತ್ತೆ. ಸೊ ಐ ಮೀನ್ ನನಗೆ ಇಲ್ಲ ಆಕ್ಚುಲಿ ಸರ್, ತುಂಬಾ ಹೆಲ್ಪ್ ಮಾಡಿದ್ರು ಸರ್. ಅಂದ್ರೆ ಒನ್ ಆಫ್ ದ ಮೇಜರ್ ಬಿಗ್ಗೆಸ್ಟ್ ಮೋಟಿವೇಶನ್ ಅನ್ಬೋದು ಅವರು. ನಮ್ಮ ತಂದೆ ನನ್ನ ಹತ್ರ ಹೇಳ್ತಿರ್ಲಿಲ್ಲ ಶೂಟ್ ಚೆನ್ನಾಗಾಯ್ತಾ ಹೇಳಿದ್ರೆ ಚೆನ್ನಾಗಿ ಮಾಡಿದ್ರೆ ಬಾ ಸಾಕಾಗಿ ನನ್ನ ಹತ್ರ ಇನ್ನೂ ಬೆಟರ್ ಅನ್ಬಿಟ್ಟು. ಬಟ್ ಅವರು ಅಷ್ಟೇ ಎಮೋಷನಲ್ ಪರ್ಸನ್ಸ್. ಎವ್ರಿ ನೈಟ್ ನಮ್ಮ ತಾಯಿ ಕಾಲ್ ಮಾಡಿ ಇಲ್ಲ ಹಿಂಗ್ ಮಾಡಿದ ನಿಮ್ ಅದಮ್ಮಮ್ಮ ಫೋನ್ ಮಾಡ್ಬಿಟ್ಟು ಹೇಳ್ಬೋದು, ಇಲ್ಲೋ ನಿಮ್ಮ ಅಪ್ಪಂಗೆ ಇಷ್ಟ ಆಗಿದೆ ಮಾಡ್ತಾ ಇದೀಯ, ಹಿಂಗೆ ಮಾಡು ಹಿಂಗೆ ಮಾಡು. ಪ್ರತಿದಿನ ಸರ್ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಕಾಲು ಸರ್. ಓಕೆ. ಹಿಂಗೆ ಹೋಗ್ತಾ ಇದೀನಿ, ಹಿಂಗಾಗುತ್ತೆ, ಆಯ್ತು ಹುಷಾರು ಮಾಡು. ಸಾಯಂಕಾಲ ಮಾತ್ರ ನಂಗೆ ಹಿಂಗೆ ಆಗ್ತಾಯಿದೆ ಅದಿತ್ತು ಸರ್. ಅದು ಏನಾಯ್ತು ಸರ್, ಏನು ಒಂದೇ ದಿನ ಸರ್ ಕಂಪ್ಲೀಟ್ ಲೈಫ್ ಹಿಂಗೆ ಹೋಗ್ತಾ ಇದ್ದ ಲೈಫ್ ಹಿಂಗೆ ಆಗುತ್ತೆ ಅಷ್ಟೇ. ಓಕೆ. ಬಟ್ ಬೆಳಕ್ ಆದ್ರೆ ಇವಾಗ ಜೊತೆಯಲ್ಲಿ ಮಗಳಿರೋದ್ರಿಂದ ಮಗಳಿದ್ದಾಳೆ ಸರ್. ಸೊ ಅಂದ್ರೆ ನಾನು ಕೇಳ್ಕೊಂಡಿದ್ದು ಸರ್, ನಾನು ಬೆಟ್ಟ ಹತ್ತಿ ಹೋಗಿ ಕೊಟ್ರೆ ಮಗಳನ್ನ ಕೊಡು, ನನ್ನ ತಾಯಿನ ನನಗೆ ವಾಪಸ್ ಕೊಡು, ಇಲ್ಲ ನಾನು ಇನ್ನು ಬೆಟ್ಟ ಹತ್ತಲ್ಲ. ಓಕೆ. ಮಗಳು ಕೊಟ್ಟಿದ್ದಾರೆ. ಸರ್. ಸೊ ಅರುಣ್ ರಾಮ್ ಪ್ರಸಾದ್ ಅವರಿಗೆ ದೇವರ ಒಂದು ಪ್ರಸಾದ. ಹೌದು ಸರ್. ನೈಸ್. ಈಗ ಸಿನಿಮಾದಲ್ಲಿ ನಾವು ಬಹಳಷ್ಟು ಎಲಿಮೆಂಟ್ಸ್ ಗಳನ್ನ ನೋಡ್ಬೋದು. ಲೈಕ್ ಸ್ಟಾರ್ಟಿಂಗ್ ಫ್ರಮ್ ಒಂದು ಹಾರರ್, ಥ್ರಿಲ್ಲರ್, ಸಸ್ಪೆನ್ಸ್, ಮಿಸ್ಟ್ರಿ, ಈ ತರದ ಎಲ್ಲದನ್ನು ಕೂಡ ಎಲಿಮೆಂಟ್ಸ್ ಇದೆ. ಬಟ್ ಆದ್ರೆ ನಾವಿವಾಗ ಕಮರ್ಷಿಯಲಿ ನೋಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಒಂದು ಆಡಿಯನ್ಸ್ ನ ಇಂಪ್ರೆಸ್ ಮಾಡುತ್ತಾ ಇದು? If you ask me in a commercial way, today's commercial movies are not in the zone. Okay. People are liking only concept movies, concept oriented movies. Commercial adella aitu. It's like gone. Now people are liking new faces, new content. Okay. They want all the time fresh. Something fresh. What is fresh in the market? Okay. So I have this gut feeling Garga is an amazing concept. Because of the concept only this movie is a hero. Okay. Not anybody hero, heroine or something like that. Everybody is a hero, everybody is a heroine. Every artist has made 100% of efforts to make this Garga successful. Okay. I can say. Yes. And ತಂದೆಯವರು ಅಷ್ಟು ಹೆಸರಾಂತ ಪ್ರೊಡ್ಯೂಸರು, ಅದ್ರ ಜೊತೆಗೆ ಜೋಗಿ ನಿಮ್ಮ ಸಂಸ್ಥೆಯಿಂದನೇ ಬಂದಿದ್ದು, ಪ್ರೀತಿ ಏಕೆ ಭೂಮಿ ಮೇಲಿದೆ, ಜೊತೆಗಾರ, ಇಂತಹ ಒಂದು ಸಿನಿಮಾಗಳನ್ನ ಮಾಡಿದ್ದಾದ್ಮೇಲೆ ಮಗನನ್ನೇ ಚೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಈ ಒಂದು ಸಿನಿಮಾಗೆ ದರ್ ಶುಡ್ ಬಿ ಸಮ್ ಇಂಪ್ರೆಸಿವ್ ಎಲಿಮೆಂಟ್ ನಿಮ್ಮಲ್ಲಿ ಏನೋ ಒಂದು ಕಂಡಿದ್ದು ಈ ಒಂದು ಕತೆಗೆ ರಿಲೇಟ್ ಆಗುವಂಥದ್ದು. ಅದೇನು ಅಂತ ಹೇಳಿದಾರ ನಿಮ್ಗೆ? ಸರ್ ಆಡಿಷನ್ ಮಾಡಿದ್ರು ಸರ್. ಹೌದಾ? ಆಡಿಷನ್ ಮಾಡಿದ್ರು ಸರ್. ಅದೇ ನಾನು ಹೇಳೋದಲ್ಲ, ಒಬ್ಬ ಹುಡುಗ ನಮ್ಮ ಕಂಪನಿಲಿ ಇದ್ದಿದ್ದು ರಾಜೀವ್ ಅಂತ ಒಬ್ಬ ಸ್ಟಾಫ್, ಒನ್ ಆಫ್ ಮೈ ಬ್ರದರ್. ಅವರು ಶಶಿ ಬಂದು ಅವ್ರ ಮ್ಯೂಚುವಲ್ ಫ್ರೆಂಡ್. ಸೊ ಅವ್ರು ಕರ್ಕೊಂಬಂದಿದ್ರು ಶಶಿನ, ಈ ತರ ಒಂದು ಕತೆ ಇದೆ ಅಂತ. ಓಕೆ. ಕತೆ ನಾನು ಕೇಳಿದೆ, ತಂದೆನೂ ಕೇಳಿದ್ರು. ಅವ್ರು ಫಸ್ಟ್ ಅಪ್ಪ ಕೇಳಿದ್ರು, ನಾನು ಎಲ್ಲೋ ಬೇರೆ ಕಡೆ ಇದೆ, ಫೋನ್ ಮಾಡಿ ಬಂದಿದ್ದಾರೆ, ಬಾ ಡಿಸ್ಕಸ್ ಮಾಡೋಣ, ಯಾರು ಮಾಡಬೇಕು ಇನ್ನೊಂದು ನೋಡೋಣ. ಹಂಗೆ ಶುರು ಆಗಿದ್ದು. ಕತೆ ಕೇಳಿ ನಾನು ಶಶಿ ಸಾಯಂಕಾಲ ಹಿಂಗೆ ಟೀ ಕುಡಿತಾ ಯಾರನ್ನ ಹಾಕೊಬೋದು, ಯಾರ ಮಗ ಇವ್ರು ಕರೆಕ್ಟ್ ಆಗ್ತಾರ, ಇವ್ರು ಬಟ್ ಕತೆಗೆ ಫ್ರೆಶ್ ಫೇಸ್ ಬೇಕಾಗಿತ್ತು. ಓಕೆ. ಕತೆ ಆ ರೀತಿ ಇದೆ. ನೀವೊಬ್ಬ ನೋನ್ ಆರ್ಟಿಸ್ಟ್ ನ ಹಾಕ್ಬಿಟ್ಟು ಆತರ ಮಾಡಕ್ ಆಗಲ್ಲ ಈ ಸ್ಟೋರಿ, ಎಸ್ಪೆಷಲಿ ದಿಸ್ ಸ್ಟೋರಿ.
ಸೊ ಈ ಥರ ಇದ್ದಾಗ ಸ್ವಲ್ಪ ನೋನ್ ಫೇಸ್ ಇರಲಿ, ಯಾರು ಒಂದಷ್ಟು ಫೋಟೋಗಳನ್ನೆಲ್ಲ ಇಟ್ಕೊಂಡು ಎಲ್ಲ ಡಿಸ್ಕಸ್ ಮಾಡಿ, ಸರಿ ಆಯ್ತು ನಾನು ಬೇರೆ ಎಲ್ಲೋ ಹೊರಟೆ, ಇವರು ಹೋದ್ರು ಅಲ್ಲಿ ಪ್ರೊಡ್ಯೂಸರ್ ಜೊತೆ ಮೀಟಿಂಗ್ ಹೋದ್ರು, ಕೂತ್ಕೊಂಡ್ರು, ಅಲ್ಲಿ ಒಳಗಡೆ ಡಿಸ್ಕಷನ್ ಆಗಿದೆ. ಕತೆ ಹಿಂಗಿದೆ ಅಂತಂದಾಗ ಫೋಟೋಸ್ ಎಲ್ಲ ನೋಡಿ ಅವ್ನು ಶಶಿ ಒಂದು 4-5 ಜನ ಇಟ್ಕೊಂಡಿದ್ದ, ಸರ್ ಹಿಂಗೆ ಇವರೆಲ್ಲ ರೆಡಿ ಇದ್ದಾರೆ, ಈ ಥರ ಮಾಡಿಸ್ಬೋದು ಹಂಗೆ ಹಿಂಗೆ. ಇವ್ರು ನೋಡ್ಬಿಟ್ಟು ಕೆಲಸ ಮಾಡು, ಕತೆನೇ ಹಿಂಗಿದೆ, ಅರುಣ್ ಕೈಲಿ ಟ್ರೈ ಮಾಡಿಸು, ಅರುಣೇ ಮಾಡ್ಬೋದಾ ಅಂತ ಕೇಳಿದ್ರು. ಶಶಿ ವಾಸ್ ವೆರಿ ಕ್ಲಿಯರ್ ಇನ್ ಒನ್ ಪಾಯಿಂಟ್ ಸರ್. ಅವನೇನಂದ, ಮಾಡಲಿ ಸರ್, ನನಗೆ ಆರ್ಟಿಸ್ಟ್ ಬೇಕಾಗಿರೋದು, ಒಂದು ಆಡಿಷನ್ ಮಾಡ್ತೀನಿ ಸರ್, ಆಡಿಷನಲ್ಲಿ ನಾನು ಶೂಟ್ ಮಾಡ್ತೀನಿ, ಆ ಕಂಪ್ಲೀಟ್ ಕಟ್ ಮಾಡಿಬಿಟ್ಟು ನಾನು ಸಿಸ್ಟಮಲ್ಲಿ ನೋಡ್ತೀನಿ, ನೀವು ನೋಡಿ, ನಿಮಗೂ ನನಗೂ ಓಕೆ ಅನ್ಸಿದ್ರೆ ನಾವು ಸಿನಿಮಾ ಮಾಡೋಣ ಸರ್. ನಾನು ಹಾಗೆ ಇದಾರೆ ಅಂತ ಮಾಡೋಕ್ಕಾಗೋದಿಲ್ಲ. ಈ ವಾಸ್ ವೆರಿ ಕ್ಲಿಯರ್ ಆನ್ ದಟ್. ಅವತ್ತಿನ ದಿನ ಸಾಯಂಕಾಲ ನನ್ನ ಕರೆದು ನನಗೆ ಅವಾಗೇ ಹೇಳಿ, ನೀನೇ ಸಿನಿಮಾಗೆ ಆರ್ಟಿಸ್ಟ್ ಅಂತ ಹೇಳಿ, ಬಟ್ ಆಡಿಷನ್ ಇದೆ, ನೀನು ಇದ್ರ ಆದ್ರೆ ನೀನು ಮಾಡ್ತಾ ಇದೆಯಾ, ಇಲ್ಲಾಂದ್ರೆ ಇಲ್ಲ ಅಂತೇಳಿ ಒಂದು ಆಡಿಷನ್ ಮಾಡಿ ಆಮೇಲೆ ತೊಗೊಂಡ್ರು. ಓಕೆ, ಇನ್ನೊಂದು ಮಾತಾಡಲೇಬೇಕು, ಸ್ಟಾರ್ ಕಾಸ್ಟ್ ಇಷ್ಟು ದೊಡ್ಡದಿದೆ. ಸಾಯಿ ಕುಮಾರ್ ಸರ್ ಇದ್ದಾರೆ, ಸಂಪತ್ ಅವರು ಇದ್ದಾರೆ, ರಾಹುಲ್ ದೇವ್ ಅವರು ಇದ್ದಾರೆ, ಅರುಣ್ ಸಾಗರ್ ಅವರು ಇದ್ದಾರೆ. ಸೊ ಇಷ್ಟು ದೈತ್ಯ ಪ್ರತಿಭೆಗಳು ಅಂಡ್ ಹೊಸ ಫೇಸು. ಡೋಂಟ್ ಯು ಥಿಂಕ್ ದಟ್ ಈ ಎಲ್ಲ ಕ್ಯಾರೆಕ್ಟರ್ಸ್ಗಳು ನನ್ನನ್ನು ಡಾಮಿನೇಟ್ ಮಾಡ್ಬೋದು ಅಂತ ಹೇಳಿ? ಸರ್, ಡಾಮಿನೇಷನ್ ಅನ್ನೋ ಮಾತು ಬರಲ್ಲ ಸರ್. Okay. ಇಲ್ಲಿ ಏನಾಗುತ್ತೆ, ಅವ್ರವ್ರ ಪಾತ್ರ ಅವ್ರವ್ರು ಮಾಡಿದ್ದಾರೆ ಸರ್. ಈಗ ಆಮೇಲೆ ನೀವು ಇವಾಗ ಸಿನಿಮಾ ನೋಡಿದಾಗ ನೀವು ಒಂದ್ಸರಿ ಹಿಂಗೆ ಕೂತ್ಕೊಂಡು ಸಾಯಿ ಕುಮಾರ್ ಸರ್ ಜಾಗಕ್ಕೆ ಬೇರೆ ಯಾರು ಮಾಡ್ಬೋದಾಗಿತ್ತು ಅಂತ ಯೋಚನೆ ಮಾಡಿದ್ರೆ ನಿಮ್ಗೆ ಇನ್ನೊಬ್ರು ಆರ್ಟಿಸ್ಟ್ ಸಿಗಲ್ಲ. ಓಕೆ, ಬಿಕಾಸ್ ಆ ಪಾತ್ರ ಏನ್ ಕೇಳ್ಕೊಂಡಿದೀವಿ, ಆಮೇಲೆ ನನ್ನ ಜೊತೆಗೆ ದೊಡ್ಡ ಆರ್ಟಿಸ್ಟ್ ಹಾಕ್ಬೇಕು ಅಂತ ಮಾಡಿದ್ದಲ್ಲ, ಆ ಕ್ಯಾರೆಕ್ಟರ್ಗೆ ಇವರೇ ಪರ್ಫೆಕ್ಟ್, ಇವ್ರು ಬಿಟ್ರೆ ಯಾರು ಇಲ್ಲ ಅನ್ನೋ ಒಂದು ಪಾಯಿಂಟ್ ಬಂದಾಗ ಅಷ್ಟೇ ಆ ಕ್ಯಾರೆಕ್ಟರ್ಗೆ ಅವ್ರನ್ನ ಬಂದಿರೋದು. ಓಕೆ, ನಿಮಗೆ ಇದಕ್ಕಿಂತ ಮುಂಚೆ ಕನ್ನಡ ಸಿನಿಮಾಗಳಲ್ಲಿ ವರ್ಕ್ ಮಾಡುವಂತ ಆಪರ್ಚುನಿಟೀಸ್ಗಳು, ಆಫರ್ಸ್ಗಳು ಬಂದಿತ್ತಾ ಅಥವಾ ಹೇಗೆ? ಬಂದಿದ್ದೆ, ಬಟ್ ನನಗೆ ಆಸ್ ಐ ಸೆಡ್ ಐ ಆಲ್ವೇಸ್ ಚೂಸ್ ಕಾನ್ಸೆಪ್ಟ್ ಓರಿಯೆಂಟೆಡ್ ಮೂವೀಸ್. ಓಕೆ, ಸೊ ಗಾರ್ಗಾ ಇಸ್ ಮೈ ಫಸ್ಟ್ ಮೂವಿ ಅಂಡ್ ಯಾಕೋ ವೈ ಐ ಹ್ಯಾವ್ ಚೂಸ್, ಹೌ ಶುಡ್ ಐ ಟೆಲ್ ಇನ್ ಕನ್ನಡ, ಹೇಗೆ ನಾನು ಚೂಸ್ ಮಾಡಿದೆ ಅಂದ್ರೆ ಬಿಕಾಸ್ ಆಫ್ ದ ಕಾನ್ಸೆಪ್ಟ್. ಓಕೆ, okay, my character is absolutely challenging. So I have this gut feeling Garga will give me the good, launch in Kannada industry. Okay, so that is the reason why I have choose this movie. Okay, so ನಿಮ್ಮ ಡ್ರೀಮ್ co-star ಅಂತ ಹೇಳಿದ್ರೆ? Okay, take my name. Prabhas sir. Okay, he is like my all time from childhood, ನಾನು ಸ್ಕೂಲ್ಗೆ ಹೋಗ್ತೀನಲ್ವಾ, ಆ ಟೈಮ್ ಅಲ್ಲಿ ಮೈ ಪಪ್ಪ ಯೂಸ್ ಟು ಗಿವ್ ಮಿ 2 rupees. Okay, papa, I'm so sorry if I'm watching. Okay, he used to give me 2 rupees for snacks. Okay, school, outside of the school there will be some aunties who will be sitting with this Prabhas sir ke pictures. Okay, I was roughly around 3rd or 4th class. Okay, I love chocolates, but I sacrificed my chocolates to buy his photos, and I used to keep in my books. So I was from that time. Okay, I love him. I like him. I admire Mr. Prabhas garu. And also ನಿಮ್ಮ height match ಆಗುತ್ತೆ ಅವರಿಗೆ. Thank you so much. It's a good compliment. Yeah. Nice. And ಸರಿ, ಇವಾಗ ನಿಮಗೆ ನಿಮ್ಮ ಡ್ರೀಮ್ co-star ಅಂತ ಹೇಳಿ ಯಾರಾದರೂ ಇದ್ದಾರಾ, ಅಥವಾ ಇವ್ರ ಜೊತೆ ಆಕ್ಟ್ ಮಾಡಬೇಕು ಅಂತ ಒಂದು ಆಸೆ? ಇಲ್ಲ ಸರ್, ಆ ಥರದ್ದೇನಿಲ್ಲ. ಆ ಥರ ಈ ಥರ ಆಕ್ಟ್ ಮಾಡಬೇಕು co-star ಬಗ್ಗೆ ಹೇಳ್ತೀವಿ, ಇಲ್ಲ co-star ಬಗ್ಗೆ. ಓಕೆ, ಅಂಡ್ ಇವಾಗ ಹೊಸಬ್ರು ಮೂವಿ ಮಾಡ್ತಾ ಇದಾರೆ ಅಂತ ಹೇಳೋದಾದ್ರೆ ಜನರಿಗೆ ಒಂದು ಕ್ಯೂರಿಯಾಸಿಟಿ ಏನಿರುತ್ತೆ ಅಂತ ಹೇಳಿದ್ರೆ, ಒಂದು ಕಾನ್ಸೆಪ್ಟ್ ಅವ್ರನ್ನ ಇಂಪ್ರೆಸ್ ಮಾಡಬೇಕು, ಆಬ್ವಿಯಸ್ಲಿ ಮ್ಯಾಮ್ ಹೇಳ್ದಂಗೆ. ಇಲ್ಲ ಅಂತ ಹೇಳಿದ್ರೆ ನೀವು ಯಾರ್ದಾದ್ರು ಫಾಲೋವರ್ ಆಗಿರ್ಬೇಕು, ಅಥವಾ ನೀವು ಯಾರ್ದಾದ್ರು ಫ್ಯಾನ್ ಬೇಸನ್ನ ಫಾಲೋ ಮಾಡ್ತಾ ಇರಬೇಕು, ಅಂಡ್ ಅವ್ರ ಬಗ್ಗೆ ಮಾತಾಡ್ಬೇಕು. ಅವಾಗ ಮಾತ್ರ ಜನ ನಿಮ್ಮ ಒಂದು ಸಿನಿಮಾನ ನೋಡ್ತಾರೆ, ಫ್ಯಾನ್ಸ್ಗಳು. ಆ ಥರ ಒಂದು ಕಾನ್ಸೆಪ್ಟ್ ಇದೆಯಾ ಸರ್? ನನಗೆ ಅದ್ರ ಬಗ್ಗೆ ಅಷ್ಟು ಡೀಟೇಲ್ ಆಗಿ ಗೊತ್ತಿಲ್ಲ ಹಿಂಗಿದೆ ಅಂತ. ಐ ಬಿಲೀವ್ ಇನ್ ಸಿನಿಮಾ, ಐ ಬಿಲೀವ್ ಇನ್ ಸ್ಟೋರಿ. ಬಟ್ ನಾನು ಒಬ್ಬ ಫ್ಯಾನ್, ನಾನು ಯಾರು ಅಂತಂದ್ರೆ ಸರ್, ಶಿವಣ್ಣ, ಡಿ ಬಾಸ್ ಸರ್. ತುಂಬಾ ಚಿಕ್ಕ ವಯಸ್ಸಿಂದ ನಾನು ಇವನ್ ಜೋಗಿ ಶೂಟಿಂಗ್ ಹೋವಾಗ್ಲೂ ಅಷ್ಟೇ, ಮಾತಾಡ್ತಾ ಇದ್ನೋ ಇಲ್ವೋ, ಎಲ್ಲೋ ದೂರದಲ್ಲಿ ಕೂತ್ಕೊಂಡು ನೋಡೋ ಖುಷಿ ಇತ್ತಲ್ಲ ಸರ್. ವೆರಿ ಬ್ಲೆಸ್ಡ್ ಟು ಬಿ ದೇರ್ ಸರ್. ಓಕೆ, ಸೊ ಇವಾಗ ಶಿವಣ್ಣ ಅವ್ರ ಫ್ಯಾನ್ಸೇ ಆಗಲಿ, ದರ್ಶನ್ ಸರ್ ಅವರ ಫ್ಯಾನ್ಸೇ ಆಗಲಿ, ನಿಮ್ಮ ಸಿನಿಮಾನ ಯಾಕೆ ನೋಡಬೇಕು? How to answer this? Tell them you'll watch, ಸರ್, ಸಿನಿಮಾ ಚೆನ್ನಾಗಿದ್ರೆ ಇಂಥವ್ರ ಫ್ಯಾನ್ಸ್ ಬಂದು ನೋಡ್ತಾರೆ, ಅಂಥವ್ರ ಫ್ಯಾನ್ಸ್ ಬಂದು ನೋಡ್ತಾರೆ. ಸಿನಿಮಾ ಚೆನ್ನಾಗಿದ್ರೆ ನೋಡ್ತಾರೆ ಸರ್. ಆಮೇಲೆ ಸರ್,
ದರ್ಶನ್ ಸರ್ ಆಗ್ಲಿ ಶಿವಣ್ಣ ಸರ್ ಆಗ್ಲಿ ಸರ್ ಬೆಳೆಸಿದ್ದಾರೆ ಸರ್ ತುಂಬಾ ಜನ, ಹ್ಮ್. ತುಂಬಾ ಜನ ಬೆಳೆದಿದ್ದಾರೆ ಸರ್, ಹೌದು. ಅಲ್ವಾ ಸರ್? ಅದ್ರಲ್ಲಿ ನಾನು ಒಬ್ಬ. ಓಕೆ. ದರ್ಶನ್ ಸರ್ಗೆ ಕನೆಕ್ಟ್ ಆಗುವಂತ ಒಂದು ಎಲಿಮೆಂಟ್ ಏನಾದ್ರು ಈ ಮೂವಿನಲ್ಲಿ ಇದೆಯಾ? ದರ್ಶನ್ ಸರ್ಗೆ ಕನೆಕ್ಟ್ ಆಗಂತ ಎಲಿಮೆಂಟ್ ಇಲ್ಲ ಸರ್. ದರ್ಶನ್ ಸರ್ಗೆ ಕನೆಕ್ಟ್ ಆಗಂತ ಎಲಿಮೆಂಟ್ ಇಲ್ಲ. ಓಕೆ. ಬಟ್ ಅವ್ರಿಗೆ ಕನೆಕ್ಟೆಡ್ ಇರುವಂತ ಎಲಿಮೆಂಟ್ ಇದ್ರಲ್ಲಿ ಇದೆಯಾ? ಹೇಳಲೇಬೇಕು ಅಂತ ಬ್ಲಾಕಿಂಗ್ ಅಲ್ಲಿ ನಾವು ಒಂದ್ ಸ್ವಲ್ಪ ಟೈಮ್ ಕೊಡಿ ಸರ್, ಅದ್ರ ಬಗ್ಗೆ ಮಾತಾಡ್ತೀನಿ. ಇವಾಗ ಅದ್ರ ಬಗ್ಗೆ ಬೇಡ sir. ಇದೆ, ಖಂಡಿತ ಇದೆ. ವೆರಿ ವೆರಿ ಸೂನ್. ದರ್ಶನ್ ಸರ್ ಬಗ್ಗೆ ಕನೆಕ್ಟೆಡ್ ಎಲಿಮೆಂಟ್ ಇದೆ, ಬಟ್ ಈಗ ಬೇಡ. ಅದು ಒಂದು Okay. ಡೈರೆಕ್ಟರ್ ಪ್ರೊಡ್ಯೂಸರ್ ಅದಕ್ಕೊಂದು ಗ್ರೀನ್ ಫ್ಲಾಗ್ ಕೊಡ್ಬೇಕು. Okay. ಅದ್ರದ್ದು ಇನ್ನೊಂದು 5 to 8 days ಅಲ್ಲಿ ಅದ್ರ ಬಗ್ಗೆ Okay. ಬರುತ್ತೆ. ಮಾತಾಡಬಹುದು. ಬಟ್ ಆದ್ರೆ ವಿ ಆರ್ ಶೋರ್ ದಟ್ ದರ್ಶನ್ ಸರ್ ಅವ್ರಿಗೆ ಕನೆಕ್ಟ್ ಆಗಿರೋ ಒಂದು ಎಲಿಮೆಂಟ್ ಅಥವಾ ಅವರಿಗೆ ಕನೆಕ್ಟೆಡ್ ಇರುವಂತ ಇನ್ನೊಂದು ಒಂದು ಎಲಿಮೆಂಟ್ ಒಂದ್ ಎಲಿಮೆಂಟ್ ಈ movie-ನಲ್ಲಿ ಇದೆ ಇದ್ದೇ ಇದೆ ಇರುತ್ತೆ. ಸರ್, ಇದೆ. ಅದು ಫ್ಯಾನ್ಸ್ ಗಳಿಗೆ ಹಬ್ಬ ತರ ಇರುತ್ತಾ? ಖಂಡಿತ ಹಬ್ಬ ಸರ್. ಆಮೇಲೆ ಸರ್ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ ಸರ್, ಫ್ಯಾನ್ಸ್ ಅಕ್ಸೆಪ್ಟ್ ಮಾಡ್ತಾರೆ. ಹ್ಮ್. ಏನಕ್ಕಂದ್ರೆ ಈಗ ಒಬ್ಬ ಬೆಳಿತಾನೆ ಅಂತಂದ್ರೆ ಯಾರು ಸರ್ ಬೇಡ ಅಂತಾರೆ? ಹೌದು. ದರ್ಶನ್ ಸರ್ ಬೇಡ ಅಂತಾರೆ ಸರ್, ಇಲ್ಲ ಶಿವಣ್ಣ ಸರ್ ಬೇಡ ಅಂತಾರೆ ಸರ್. ಖಂಡಿತ ಇಲ್ಲ. ಒಬ್ಬ ಬೆಳಿತಿದಾನೆ ಅಂತಂದ್ರೆ ಖಂಡಿತ ಅವ್ರ ಫ್ಯಾನ್ಸ್ ಅದಕ್ಕೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಆ ಕಂಟೆಂಟ್ ನ ಹ್ಮ್. ಹಬ್ಬ ತರ ಅವ್ರು ಮಾಡ್ತಾರೆ ಸರ್, ಅದು ಗ್ಯಾರಂಟಿ ಇದೆ. ಓಕೆ, ನೈಸ್. ಅಂಡ್ ಈಗ ಫ್ಯಾನ್ಸ್ ಅಂತ ಹೇಳಿದ ತಕ್ಷಣ ತುಂಬಾ ಜನ ಈ ಸ್ಟಾರ್ ವಾರ್ಸ್, ಫ್ಯಾನ್ಸ್ ವಾರ್ಸ್ ಅಂತ ಹೇಳ್ತಾರೆ. ಹೊಸಬ್ರಾಗಿ ನೀವು ಅಲ್ದೇನೆ ಇಂಡಸ್ಟ್ರಿನ ಬಹಳಷ್ಟು ವರ್ಷಗಳಿಂದ ನೋಡಿದ್ದೀರಾ. ಅವಾಗಿದ್ದ ಇಂಡಸ್ಟ್ರಿನೇ ಬೇರೆ, ಇವಾಗಿರುವಂತ ಇಂಡಸ್ಟ್ರಿನೇ ಬೇರೆ. ಬಟ್ ಫ್ಯಾನ್ಸ್ ವಾರ್ ನಿಮ್ಗೆ ಅವಾಗ ನೋಡಿದಂತ ಒಂದು ಕಾಲದಲ್ಲಿ ಇತ್ತ ಅಥವಾ ಇವಾಗ ಜಾಸ್ತಿ ಆಗಿದೆಯಾ? ಸರ್ ಅವಾಗಿಂದ ಆತರ ಫ್ಯಾನ್ ವಾರ್ ಅಂತೆಲ್ಲ ಇರ್ಲಿಲ್ಲ ಸರ್. ಆಕ್ಚುಲಿ ಸ್ಟಾರ್ ವಾರ್ ಇಲ್ಲ. ಏನ್ ಮಾಡಿದಾರೆ ತುಂಬಾ ಕಡೆ ಪ್ರೆಸ್ ಅಲ್ಲಿ, ಮೀಡಿಯಾಸ್ ಅಲ್ಲಿ ಈ ಎಲ್ಲೋ ಒಂದ್ ಸಣ್ಣ ಪುಟ್ಟ ಫ್ಯಾನ್ ವಾರ್ ನ ಸ್ಟಾರ್ ವಾರ್ ಅಂತ ಮಾಡ್ತಾರೆ. ಸ್ಟಾರ್ ವಾರ್ ಇಲ್ಲ ಸರ್, ಎಲ್ಲೂ ಸ್ಟಾರ್ ವಾರ್ ಇಲ್ಲ ಸರ್. ಫ್ಯಾನ್ ವಾರ್ ಇರುತ್ತೆ, ಏನೋ ಸಣ್ಣ ಪುಟ್ಟ ವಿಷಯಕ್ಕೆ ಬರುತ್ತೆ, ಅದು ಐಸ್ಗಿಂತ ಬೇಗ ಕರ್ಗೋಗುತ್ತೆ ಸರ್. ಎಂಡ್ ಆಫ್ ದ ಡೇ ಎಲ್ಲರೂ ಪ್ರೀತಿ ಮಾಡ್ತಾರೆ ಸರ್. ಎಲ್ಲರೂ ಒಂದ್ ಸಿನಿಮಾ, ಒಳ್ಳೆ ಸಿನಿಮಾ ಬಂದ್ರೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಸರ್. ಔಟ್ಫಿಟ್ ತುಂಬಾ ಚೆನ್ನಾಗಿದೆ, ಹಬ್ಬಕ್ಕೆ ಅಂತ ತಗೊಂಡಿರುವಂತದ್ದು. ನಿಮ್ದು ಔಟ್ಫಿಟ್ ಬ್ರೇಕ್ ಮಾಡ್ತೀರಾ, ಎಷ್ಟು ಬೆಲೆ ಬಾಳ್ಬಹುದು ಅಂತ ಹೇಳಿ? ಅಂದ್ರೆ ಪ್ರೊಡ್ಯೂಸರ್ ಮಗ, ಸೊ ಹಾಗಾಗಿ ಇಷ್ಟು ಸಾವಿರದ ಅಥವಾ ಇಷ್ಟು ಲಕ್ಷದನೇ ಹಾಕಿರ್ಬೋದು ಅನ್ನೋ ಒಂದು ಗೆಸಸ್ಗಳಿಲ್ಲ. ಇಲ್ಲ ಸರ್, ಇಲ್ಲ ಸರ್. ಏನ್ ಸರ್ ಇದೊಂದು ಎಲ್ಲ ಸೇರ್ ಒಂದು 5,000 ಇರ್ಬೋದು ಸರ್. ಓಕೆ, ಅಷ್ಟೇ ಸರ್. ಇದು 3 ಲಕ್ಷ ಶರ್ಟು, 2 ಲಕ್ಷ ಶರ್ಟು ಸರ್. ಜನ ನಮ್ಮನ್ನ ಗುರುತಿಸ್ಬೇಕಾಗಿರೋದು ನಮ್ಮ ಸಾಧನೆಯಲ್ಲಿ ಸರ್. ಇವನು ಒಳ್ಳೆ ಮನುಷ್ಯನ, ನಮ್ಗೆ ಒಳ್ಳೆ ಬುದ್ಧಿ ಇದೆಯಾ, 4 ಜನಕ್ಕೆ ಉಪಯೋಗ ಆದ್ನ, ಒಂದ್ 4 ಸಿನಿಮಾ ಒಳ್ಳೇದ್ ಮಾಡಿದ್ನ, ನಾನು ಆ ತರ ಗುರುತಿಸ್ಬೇಕು ಸರ್. ಓಕೆ. ನಾನು ಹಾಕಿರೋ ಶರ್ಟ್ ಇಂದನೋ, ನಾನು ಓಡಿಸೋ ಕಾರಿಂದನೋ. ಫಾರ್ ಎಕ್ಸಾಂಪಲ್ ಅಪ್ಪು ಸರ್ ಎಲ್ಲೇ ಒಂದು ಇವೆಂಟಿಗೆ ಬಂದ್ರು ತುಂಬಾ ಸಿಂಪಲ್ ಆಗಿ ರೆಡಿ ಆಗಿ ಬರ್ತಾ ಇದ್ರು ಸರ್. ಇಲ್ಲ ಸರ್, ಸಿಂಪಲ್ ಅಂತಂದ್ರು ಅವ್ರು ಹಾಕೋದು 30,000, 40,000, 2 ಲಕ್ಷ, 3 ಲಕ್ಷ ಶರ್ಟ್ ಅವ್ರು ಹಾಕಿದ್ದಾರೆ ಸರ್. ವರ್ಷಾಚಿ ಹಾಕಿದ್ದಾರೆ ಅವರು. ದರ್ಶನ್ ಸರ್ ಬರ್ಬರಿ ಹಾಕ್ತಾರೆ ಸರ್. ಇವತ್ತು ಯಾಕೆ ಸರ್ ಅಪ್ಪು ಸರ್ ಬಗ್ಗೆ ನಾವು ಮಾತಾಡುವಾಗ ಇವತ್ತು ನಮ್ಮ ಮಧ್ಯೆ ಇಲ್ಲ, ಬಟ್ ನಾವು ಅವ್ರನ್ನ ನೆನ್ಸ್ಕೊಂಡಾಗ ನಾವು ಏನಂತ ನೆನ್ಸ್ಕೊಂತೀವಿ ಸರ್? ಅವರು ಲ್ಯಾಂಬೋರ್ಗಿನಿ ಓಡಿಸ್ತಿದ್ರು ಅಂತ ನೆನ್ಸ್ಕೊಂತೀವಿ ಸರ್? ಚಾನ್ಸೇ ಇಲ್ಲ. ಇಲ್ಲ ಸರ್, ಅವ್ರು ಏನಂತ ನೆನ್ಸ್ಕೊಂತೀವಿ? ಅವರು ವರ್ಷಾಚಿ ಸಿಂಪ್ಲಿಸಿಟಿಗೆ ಒಂದು ಕೇರ್ ಆಫ್ ಅಡ್ರೆಸ್ ಅಂತ ಹೇಳ್ತೀವಿ. ಏನ್ ಡ್ಯಾನ್ಸ್ ಮಾಡ್ತಾ ಇದ್ರು ಸರ್, ಹೌದು. ಏನ್ ಫೈಟ್, ಏನ್ ಆಕ್ಟಿಂಗ್, ಎಷ್ಟು ಜನಕ್ಕೆ ಓದಿಸಿದ್ದಾರೆ ಸರ್. ಈ ತರ ನೆನ್ಸ್ಕೊಂತೀವಿ. ಅಪ್ಪು ಸರ್ ಲ್ಯಾಂಬೋರ್ಗಿನಿ ಬರ್ತಾ ಇದ್ರಪ್ಪ, ನಮ್ಮ ಬಾಸ್ ಇಲ್ಲ, ನಮ್ಮ ಬಾಸ್ ಏನ್ ಮಾಡಿದ್ದಾರೆ ಅನ್ನೋದು ನಾವು ಹೇಳ್ತಾ ಇದ್ವಿ. ಎಷ್ಟು ಸಾಧನೆ ಮಾಡಿದ್ದಾರೆ ಅಂತ ನಾವು ಮಾತಾಡ್ತೀವಿ. ಯಾವ್ದ್ರಲ್ಲಿ ಬರ್ತಾ ಇದ್ರು, ಯಾವ ಬಟ್ಟೆ ಹಾಕಿದ್ರು ಬರಲ್ಲ ಸರ್. ಅದು ಬರಲ್ಲ ಸರ್, ಅದು ಮುಗೀತು. ಎಷ್ಟು ಸರ್, 4 ಲಕ್ಷ ಶರ್ಟ ಸರ್? ಈ ಮಣ್ಣಲ್ಲಿ ಹಾಕಿದ್ಮೇಲೆ ಎಲ್ಲಿ ಹೋಗುತ್ತೆ ಸರ್ ನಮ್ನ? ಹೌದು. ಹೋಯ್ತಾ ಸರ್ 4 ಲಕ್ಷ ಶರ್ಟು? True. ಮಣ್ಣಲ್ಲಿ ಹೋದ್ಮೇಲೆ ಬರೋದು ನಾವ್ ಏನ್ ಮಾಡಿದೀವಿ ಅನ್ನೋದು ಬರುತ್ತೆ ಸರ್. ಹೌದು. ಎಷ್ಟು ಒಳ್ಳೆತನದಲ್ಲಿ ಇದ್ದೀವಿ, ಒಂದ್ 4 ಜನಕ್ಕೆ ಉಪಯೋಗ ಆದ್ವಾ, ಒಂದ್ 4 ತುತ್ತು ಅನ್ನ ತಿಂದ್ವಾ, ಒಂದ್ 4 ಜನ ಸಂಪಾದನೆ ಮಾಡಿದ್ವಾ, ಒಂದ್ 4 ಒಳ್ಳೆ ಸಿನಿಮಾ ಮಾಡಿದ್ವಾ, ಅಷ್ಟು ಸಾಕು ಸರ್. ಓಕೆ. ಸೊ ಐ ಮೀನ್ ನೀವು ಈ ಮೂವಿಗೆ ಕನೆಕ್ಟ್ ಆಗೋದಕ್ಕೆ ಮುಂಚೆ, ಅಂದ್ರೆ ನಿಮಗೆ ಆಫರ್ ಬಂದಾಗ, ಈ ಮೂವಿ ಕನೆಕ್ಟ್ ಆಗೋದಕ್ಕೆ ಆಫರ್ ಬಂದಾಗ ಪ್ರೊಡ್ಯೂಸರ್ ಬಗ್ಗೆ ನೀವು ಕೇಳಿದಾಗ, ಡಿಡ್ ಯು ನೋ ದಟ್ ದ ಪ್ರೊಡ್ಯೂಸರ್ ವಾಸ್ ಫ್ರಮ್ ದ ಲೆಜೆಂಡರಿ ಮೂವಿ ಕಾಲ್ಡ್ as ಜೋಗಿ ಅಂತ ಹೇಳಿ? Yeah, I had an idea about that Okay. back then. Okay, I felt blessed. ಬಿಕಾಸ್ ಪ್ರಭಾಸ್ ಅವರು ಯೋಗಿ ಅಂತ ಹೇಳಿ ಸೇಮ್ ಮೂವಿ ಇಸ್ ಡಬ್ ಟು ಯೋಗಿ, ನೋ? ರಿಮೇಕ್ ಮಾಡಿದ್ರು. Remake. ಸೊ ದೇ ಆರ್ ದ ಓನರ್ಸ್. Yes, I know. Yeah, you can call that is one of the reasons as well. I felt blessed to be a part of the Gharga movie. ಓಕೆ. Yeah. ಸೊ ತೆಲುಗುನಲ್ಲಿ ಇವಾಗ ವರ್ಕಿಂಗ್ ಸ್ಟೈಲ್ ಅಥವಾ ಡೈರೆಕ್ಟರ್ದು ಮೂವಿ ತೆಗೆಯುವಂತ ಒಂದು ಸ್ಟೈಲ್ ಆಗಿರ್ಲಿ, ಕನ್ನಡದಲ್ಲಿ ಇವಾಗ ಶಶಿ ಅವರ ಒಂದು ಡೈರೆಕ್ಷನ್ ಸ್ಟೈಲ್ ಆಗಿರ್ಲಿ, ಎಷ್ಟು ಡಿಫ್ರೆನ್ಸ್ ಅನ್ನ ನೋಡ್ತೀರಾ ನೀವು? See, ಆ ತರ ಏನ್ ಡಿಫ್ರೆನ್ಸ್ ಇರಲ್ಲ ಸರ್. It's like individuality. Okay. Okay, it's upon their mindset. It's upon the concept, whatever they want to, every movie
captain has some different visualities, like different concepts. Yes. Okay, according to the ideology of the script. ಹೌದು. Okay, we can't compare now. We can't compare, as he said, 4 lakhs ka shirt ko you can't compare with 5,000 shirt. Okay, but both are okay, both are good. It's just that ki experience matters. That's it, nothing much. And these days though, it doesn't make any sense. Comparison, there is no comparison. Whomever have a good skills of acting, or whoever wants to be a performer, those people are growing. Okay. That's it. People want them. Hmm. That's it. No comparison in Telugu industry kaisa hai, Kannada industry hegide, nothing like that. Depend upon the director, depend upon the story. Okay. Everything will change. That's Okay. So ಗಾರ್ಗ ಅಂತ ಹೇಳಿದ ತಕ್ಷಣ ಒಂದು ಊರಿನಲ್ಲಿ ನಡೆಯುವಂತ ಒಂದು ಸಮಸ್ಯೆ ಪ್ಲಸ್ ಕತೆ ಹೇಳ್ಕೊಂಡು ಹೋಗ್ತಾ ಇರ್ತೀರಾ, ಕತೆ ಜೊತೆ ಟ್ರಾವೆಲ್ ಆಗ್ತಾ ಇರ್ತೀವಿ. ಬಟ್ ಮೇನ್ ಬರೋದೇನೆ ಕ್ಲೈಮ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ. ಕ್ಲೈಮ್ಯಾಕ್ಸ್ ಎಷ್ಟು ಇಂಪಾರ್ಟೆಂಟ್ ಮತ್ತೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಕಂಪ್ಲೀಟ್ ಓವರ್ ಆಲ್ ಸಿನಿಮಾಗೆ? ಸರ್ ಕ್ಲೈಮ್ಯಾಕ್ಸ್ ಒಂದು ಮಜಾ ಪಾಯಿಂಟ್ ಇದೆ ಸರ್. ಅಂದ್ರೆ ಯಾರು ಬಂದಿದ್ರಲ್ಲ ಗಾರ್ಗಾಗೆ, ಅಷ್ಟು ಜನ ಟ್ರಾವೆಲ್ ಮಾಡ್ಕೊಂಡು ಆ ಜಾಗಕ್ಕೆ ಯಾರು ನೋಡಲ್ಲಿ ಬಂದಿದಾರಲ್ಲ, ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ರು ಯಾರು ಗಾರ್ಗಲ್ಲಿರಲ್ಲ ಸರ್. ಓಕೆ. ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಸರ್. ಓಕೆ. ಒಬ್ಬೊಬ್ರು ಹುಡುಕ್ತಾ ಇರ್ತೀವಿ. ಎಲ್ಲಿದ್ದಾರೆ, ಯಾಕೆ ಹೋಗಿದ್ದಾರೆ, ಏನಕ್ಕೆ ಹೋಗಿದ್ದಾರೆ ಅನ್ನೋದೇ ಒಂದು ಕ್ಲೈಮ್ಯಾಕ್ಸ್. ಸರ್, ಇವಾಗ ಇಂಡಸ್ಟ್ರಿಗೆ ಯಾರೇ ಒಬ್ರು ಹೊಸಬ್ರು ಎಂಟ್ರಿ ಕೊಡ್ತಾರೆ ಅಂತ ಹೇಳಿದ್ರು, ಇಂಡಸ್ಟ್ರಿಯ ಒಂದು ಇನ್ಸೈಟ್ಸ್ ಗಳನ್ನ ತಿಳ್ಕೊಂಡಿರ್ತಾರೆ, ಆಕ್ಟಿಂಗ್ ಬರುತ್ತೆ, ಓಕೆ, ಅದೆಲ್ಲದನ್ನು ಸೆಕೆಂಡ್ರಿ. ಬಟ್ ಆದ್ರೆ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಕಾಂಪಿಟೇಷನ್ ಅನ್ನೋದು ಇದೆಯಾ, ಕಾಂಪಿಟೇಟರ್ ಅನ್ನೋರು ಇದಾರ ಹೊಸಬರಿಗೆ? ಸರ್ ಹೊಸಬ್ರಿಗೆ ಕಾಂಪಿಟೇಷನ್ ಅನ್ನೋದಿದೆಯಾ, ಕಾಂಪಿಟೇಟರ್ಸ್ ಅನ್ನೋದಿದೆಯಾ ಅನ್ನೋದು ನನಗೆ ಗೊತ್ತಿಲ್ಲ ಸರ್. ಓಕೆ. ಬಟ್ ನಾನು ಯಾವ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಿದ್ದೀನಿ ಅಂದ್ರೆ ಸರ್, ನಾನು ಇಲ್ಲಿ ಕಾಂಪಿಟೇಷನ್ಗೆ ಬಂದಿಲ್ಲ ಸರ್. ನಾನೊಂದು 4 ಒಳ್ಳೆ ಸಿನಿಮಾ ಮಾಡಕ್ ಬಂದಿದ್ದೀನಿ, 4 ಜನನ ಸಂಪಾದನೆ ಮಾಡಕ್ ಬಂದಿದ್ದೀನಿ, ಮನೆ ಮಗ ಆಗಕ್ ಬಂದಿದ್ದೀನಿ ಸರ್. ಓಕೆ. ನಾನು ಇಲ್ಲಿ ಬಂದಿರೋದು ಇದಿಷ್ಟ ವಿಷಯಕ್ಕೆ ಸರ್. ನನಗೆ ಕಾಂಪಿಟೇಷನ್ನು, ಆ ಸಿನಿಮಾ ದಿನ ನನ್ನ ಸಿನಿಮಾ ಬರಬೇಕು, ಆ ಹೀರೋ ಸರ್. ಇದು ಹೆಂಗೆ ಅಂದ್ರೆ ಸರ್, ಇದು ಇಟ್ಸ್ ಬಿಗ್ ಹ್ಯೂಜ್ ಓಷನ್ ಸರ್. ಇದು ಒಂದು ಪಾತ್ರೆಲಿರೋ ನೀರಲ್ಲ. ಎಲ್ಲರೂ ಕೈ ಹಾಕಿದ್ರೆ ನೀರು ಖಾಲಿ ಆಗ್ಬಿಡುತ್ತೆ, ನನಗೆ ನೀರು ಸಿಗುತ್ತಾ ಇಲ್ವಾ ಅದಲ್ಲ. ಇದು ಲಾರ್ಜ್ ಓಷನ್. ನೀನು ಅದು ಲೋಟದಲ್ಲಿ ತಗೊಂತಿರೋ, ಬಕೆಟಲ್ಲಿ ತಗೊಂತಿರೋ, ಇಲ್ಲ ಟ್ಯಾಂಕರಲ್ಲಿ ನೀವು ನೀರು ತುಂಬಿಸ್ಕೊಂತಿರೋ, ಎಷ್ಟೇ ತುಂಬಿಸ್ಕೊಂಡ್ರು ನೀರು ಖಾಲಿ ಆಗಲ್ಲ. ಹೌದು. ಸೊ ಇಲ್ಲಿ ಕಾಂಪಿಟೇಷನ್ ಅನ್ನೋದು ನನಗೆ ಗೊತ್ತಿಲ್ಲ ಸರ್. ನನಗೆ ಕಾಂಪಿಟೇಷನ್ ಇಲ್ಲ. ನನ್ನ ಪ್ರಕಾರ ನಾನು ಕಾಂಪಿಟೇಷನ್ಗೆ ಬಂದಿಲ್ಲ. ನಾನು ಹೇಳ್ದಂಗೆ ನಾನು ಬಂದಿರೋದು 4 ಒಳ್ಳೆ ಸಿನಿಮಾ ಮಾಡೋಕ್ಕೆ, ಒಂದು 4 ಜನ ಸಂಪಾದನೆ ಮಾಡೋಕ್ಕೆ, ಎಲ್ಲೋ ಹೋದ್ರು ಒಂದು ರೆಸ್ಪೆಕ್ಟ್ಗೆ, ಒಂದಷ್ಟು ಮನೆ ಮಗ ಅಂತ ಅನ್ಸ್ಕೊಳಕ್ ಬಂದಿರೋದು. ಓಕೆ. ಇನ್ನು ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥ ಒಂದು ಕ್ಯಾರೆಕ್ಟರ್ ಸಿಗಬೇಕು ಅಂತ ಹೇಳೋದಾದ್ರೆ, ವಾಟ್ ಈಸ್ ಯುವರ್ ಡ್ರೀಮ್ ರೋಲ್ ಆರ್ ಡ್ರೀಮ್ ಕ್ಯಾರೆಕ್ಟರ್ ಅನ್ನೋದು ಏನಾದರೂ ಇದೆಯಾ? It's nothing like that. Okay. I love to play each and every character. And this is my dream, that I wanted to explore every character. Okay. It's not like only lovely girl or a villain or a chubby or fighter, nothing like that. I wanted to explore each and every character in the industry. Okay. As a performer. So in the height ನಿಮಗೆ ಅಡ್ವಾಂಟೇಜಸ್ or disadvantage ನಿಮಗೆ? I call it as an advantage only. Okay. Yeah. Not as a No. Okay. ಪಕ್ಕದಲ್ಲಿರೋ ನಮ್ಗೆ ಡಿಸ್ಅಡ್ವಾಂಟೇಜ್. ಎಕ್ಸ್ಟ್ರಾ ಸೋಲ್ ಇರೋ ಶೂಸ್ ಹಾಕೊಂಡು ನಿಂತ್ಕೊಬೇಕು, ಪಕ್ಕದಲ್ಲಿ ನಿಂತ್ಕೊಬೇಕು ಅಂತಂದ್ರೆ. ಹೌದಾ? ಅವ್ರ ಜೊತೆ ಶಾರ್ಟ್ ಇರೋದಕ್ಕೆ ನಾವು ವುಡ್ಲ್ಯಾಂಡ್ಸ್ ಹಾಕೊಂಡು ನಿಂತ್ಕೊಂಡಿದೀವಿ. ಅದು ಇಷ್ಟು ದಪ್ಪ ಸೋಲ್, ಅವ್ರ ಹೈಟ್ ಬರ್ಲಿ ಸ್ವಲ್ಪ ಅಂತ ಅಂದ್ಬಿಟ್ಟು. Absolutely. ಅವ್ರಿಗೆ ಅಡ್ವಾಂಟೇಜ್ ಅದು. ಯಾರೋ ಅವರಿಗೆ ಗ್ರೋಹಿ ನೈಟ್ಸ್ ಅಂತ ಹೇಳಿ ಆಶೀರ್ವಾದ ಮಾಡ್ಬಿಟ್ಟಿದ್ದಾರೆ, ಅದು ಈ ಹೈಟ್ಸ್. ಬಟ್ ಆಲ್ಸೋ ಪರ್ಫಾರ್ಮೆನ್ಸ್ ವೈಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಟ್ರೈಲರ್ ಅಂಡ್ ಟೀಸರ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ. ಅಂಡ್ ನಿಮ್ಗೆ ಇವಾಗ ಕೇಳಬೇಕು ಅಂದ್ರೆ ಸರ್, ಜೋಗಿ ಟೈಮ್ ನಲ್ಲಿ ನೀವು ಶೂಟಿಂಗ್ ಸೆಟ್ಟಿಗೆ ಹೋಗ್ತಾ ಇದ್ರಿ ಅಂತ ಹೇಳಿದ್ರಿ. ಶಿವಣ್ಣ ಅವರು, ಅಣ್ಣವರು ಬಂದು ಕ್ಲಾಪ್ ಮಾಡಿ ಕೊಟ್ಟಂತಹ ಒಂದು ಮೂವಿ ಅದು ಜೋಗಿ ಟೈಮ್ ಅಲ್ಲಿ. ಅಂಡ್ ಐ ರಿಮೆಂಬರ್ ಅದು ಸ್ಟಾರ್ಟಿಂಗ್ ಶಾಟ್ ಅಲ್ಲಿ ಜೋಳಿಗೆ ಅದಕ್ಕೆ ಅಕ್ಕಿ ಹಾಕುವಂತ ಒಂದು ಸೀನ್ ಅದು. ಸೊ ಅವಾಗ ನೀವು ಪ್ರೆಸೆಂಟ್ ಇದ್ರ, ಅಣ್ಣವ್ರನ್ನ ನೋಡಿದ್ರೆ? ಇದೀನಿ ಸರ್, ಅಲ್ಲೇ ಸ್ಟೇಜ್ ಮುಂದೆನೆ ಇದೀನಿ ಸರ್. ಚಿಕ್ಕ ಹುಡುಗ ಸರ್, 8ನೇ 9ನೇ ಕ್ಲಾಸ್, ಅಲ್ಲೇ ಸ್ಟೇಜ್ ಮುಂದೆ ನಿಂತ್ಕೊಂಡು. ಅವಾಗ ಫಸ್ಟ್ ಸಿನಿಮಾ ಪ್ರೊಡಕ್ಷನ್ ಸರ್. ಹೌದು. ಅವಾಗ ಈ ತರ ಸರ್. ಆಮೇಲೆ ಇವತ್ತಿಗೂ ಹಂಗೆ ಇದೀವಿ ಸರ್. ಇವತ್ತಿಗೂ ಅವ್ರನ್ನ ನೋಡಿದ್ರೆ ಎಲ್ಲೋ ಮಾತಾಡೋದು, ದೂರದಲ್ಲಿ ನಿಂತ್ಕೊಂಡು ಆ ಎನರ್ಜಿ ನೋಡೋದು ಇದೆಯಲ್ಲ, ಅದೆಲ್ಲ ಅದೊಂಥರ ಹಬ್ಬ ಸರ್ ಅದು. ಎಸ್. ಸೊ ಸೀನಿಯರ್ಸ್ ಎಲ್ಲರೂ ಒಂದು ಯಾವ್ಯಾವ ರೀತಿಯಾದಂಥ ಕ್ವಾಲಿಟೀಸ್ಗಳನ್ನ ನಿಮಗೆ ಹೇಳ್ಕೊಟ್ಟಿದ್ದಾರೆ, ಅಥವಾ ನೀವೇನು ಕಲ್ತಿದ್ದೀರಾ ಅವ್ರ ಕಡೆಯಿಂದ ಎಲ್ಲ? ಒಳ್ಳೆ ಸಿನಿಮಾ ಮಾಡಬೇಕು ಸರ್.
ನಾನು ಅಷ್ಟೇ ಸರ್, ನಾನು ಮ್ಯಾಕ್ಸಿಮಮ್ ನಾನು ಒಂದು ನೋಡ್ಬಿಟ್ಟು ಒಟ್ಟು ಏನಂತಂದ್ರೆ ಸರ್, ಇವಾಗ ಒಬ್ಬರು ನೋಡ್ತೀವಲ್ಲ ಸರ್, ಅವ್ರ ಪಬ್ಲಿಕ್ ಅಪಿಯರೆನ್ಸ್ ಇರುತ್ತಲ್ಲ ಸರ್, ಹ್ಮ್ ಅದನ್ನ ಅವರ ಅಂತಾರಲ್ಲ ಸರ್, ಹೌದು ಬಂದಾಗ ಅವ್ರು ನಿಂತ್ಕೊಳ್ಳೋದು, ಆ ಮಾತಾಡೋದು. ಮೊನ್ನೆ ಕೂಡ ಹುಬ್ಳಿಲಿ ನಡೀತಲ್ಲ ಸರ್ ಮಾರ್ಕ್ದು, ಹೌದು ಸುದೀಪ್ ಸರ್ ಬಂದು ನಿಂತ್ಕೊಂಡಾಗ ಆ ಸಾಂಗ್ ಅವರ ಕಲ್ಟಿವೇಟ್ ಮಾಡ್ಕೊಬೇಕು ಸರ್. ಓಕೆ ಆ ಒಂದು ಶಕ್ತಿ ಇರಬೇಕು ಸರ್ ಒಬ್ಬ ಮನುಷ್ಯನ. ಅಂದ್ರೆ ಅದು ಬರೋದು ಯಾವಾಗ ಅಂತಂದ್ರೆ ನಾವು ಮಾಡೋ ಒಳ್ಳೆ ಕೆಲಸದಲ್ಲಿ ನಮ್ಮ ಥಾಟ್ ಪ್ರೋಸೆಸ್, ನಮ್ಮ ಚಿಂತನೆ ಮೇಲೆ ಅವರ ಬಿಲ್ಡ್ ಆಗುತ್ತೆ ಓಕೆ ಸೆಕೆಂಡ್ ಆಪ್ಷನ್ ಏನಾದ್ರು ಇದೆಯಾ ನಿಮಗೆ? ಇಫ್ ಸರ್. ನಾಟ್ ದಿಸ್ ನೆಕ್ಸ್ಟ್ ಇಸ್ ವಾಟ್ ಅಂತ ಹೇಳಿ. ಇಲ್ಲ ಸರ್, ಸೆಕೆಂಡ್ ಆಪ್ಷನ್ ಇಟ್ಕೊಂಡು ನಾನು ಇಲ್ಲಿ ಒಳಗಡೆ ಬಂದಿಲ್ಲ ಸರ್. ಓಕೆ ನನ್ಗೆ ಇದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಸರ್. ಓಕೆ ಆಸ್ ಯೂಶುವಲ್ ಚಿಕ್ಕ ವಯಸ್ಸಿಂದ ನಾನು ಮಾಡ್ಕೊಂಡ್ ಬಂದಿದ್ದ ಕಂಪನಿ ಇದೆ, ಅದು ನನ್ನ ಕೆಲಸ ಸರ್. ಅದು ಹ್ಮ್. ಇದು ನನ್ನ ಪ್ಯಾಷನ್ ಸರ್. ಪ್ಯಾಷನ್ ಇದು ಒಂದೇ ಸರ್, ನನಗೆ ಬೇರೆ ಗೊತ್ತು. ಅದು ಕೆಲಸ, ಅದು ಬೆಳಗ್ಗೆ ನಡೀತಾ ಸರ್. ಆಸ್ ಯೂಶುವಲ್ 8:30 9 ಗಂಟೆ ಆಫೀಸ್ಗೆ ಹೋಗ್ತೀವಿ, ಒಂದಷ್ಟು ಜನ ರೆಕಾರ್ಡಿಂಗ್ ಮಾಡ್ತೀವಿ, ಒಂದಷ್ಟು ಸಾಂಗ್ಸ್ ಮಾಡ್ತೀವಿ, ಒಂದಷ್ಟು ಒಳ್ಳೆ ಸಿಂಗರ್ಸ್ ಬರ್ತಾರೆ, ಒಂದಷ್ಟು ಒಳ್ಳೆ ಕಂಪೋಸರ್ಸ್ ಬರ್ತಾರೆ, ಕೂತ್ಕೊಂತೀವಿ, ಒಂದು ಸಾಂಗ್ ಮಾಡ್ತೀವಿ, ಒಂದು ಡಿವೋಷನಲ್ ಸಾಂಗ್ ಮಾಡ್ತೀವಿ. ಮಕ್ಕಳ ಜೊತೆ ಮೊನ್ನೆಲ್ಲ ಒಂದೊಂದಷ್ಟು ಸಾಂಗ್ ಮಾಡಿದ್ದೆ, ರಿಲೀಸ್ ಮಾಡ್ತೀವಿ, ಅದು ನಡೀತದೆ ಸರ್. ಓಕೆ ಸರ್ ನಾನು ಇಲ್ಲಿ ಇದೊಂದೇ ಸರ್, ನನಗೆ ದರ್ ಇಸ್ ನಥಿಂಗ್ ಲೈಕ್ ಆಫ್ಟರ್ ಕ್ವಿಟ್ ಮಾಡೋ ಅಂತ ಒಂದು ಇದಿಲ್ಲ ಸರ್. ನನಗೆ ಮಾಡ್ತೀನಿ, ಖಂಡಿತ ಮಾಡ್ತೀನಿ, ಜನಕ್ಕೆ ಇಷ್ಟ ಆಗೋವರೆಗೂ ಮಾಡ್ತೀನಿ ಸರ್. ಓಕೆ ಓಕೆ ಡನ್. ಶೂಟಿಂಗ್ ಸೆಟ್ ಅಲ್ಲಿ ನೀವು ಎಂಜಾಯ್ ಮಾಡಿದಂಥ ಮೂಮೆಂಟ್ಸ್? Every moment was amazing. ಓಕೆ Cheerful moment for me. ಕಲರ್ಫುಲ್ ಬ್ಲಾಸ್ಟ್ ಸಾಂಗು ಏನ್ ಹಿಂಗ್ ಬ್ಲಾಸ್ಟ್ ಹೊಡಿತೆ, ಹಾ. ನಿಂತ್ಕೊಬೇಕು, ಫುಲ್ಲು ಫೀಲಿಂಗ್ ಫೀಲಿಂಗ್ ಅಲ್ಲಿ ಹಿಂಗ್ ಬ್ಲಾಸ್ಟ್ Oh my ಹೊಡೆದ God. ಕಲರ್ ಬರ್ತಾರದ್ ಕಣ್ಣೊಳಗಡೆ, ಎಲ್ಲಿಂದ ರೊಮ್ಯಾಂಟಿಕ್ ಫೀಲಿಂಗ್ ಕೊಡ್ಲಿ ಅಲ್ಲಿ ನಾನು? ಅಯ್ಯೋ ಆ ಮಂಗಳೂರು, Yeah, ಆ every ಬಿಸಿಲು, scene was challenging. Every scene was challenging. ಅಲ್ಲಿ And, ಇನ್ ದಟ್ ಸಾಂಗ್ ಆನ್ ದಟ್ That Stone. stone, yeah. ಅಲ್ಲಿ ಕೀಳ್ ಹೇಳ್ತಾರೆ Oh ಇವ್ರು my ಬಂದು I was standing like so tall. The stone was like very, very tall. It's Very the tall. corner of the ocean. ಅದು ಮಲ್ಕೊಂಡು ಒಂದು Very ಸೀನ್ ಇದೆ, ಲೈಕ್ ಏನೋ ಹಿಂಗೆ ಡ್ರಾ ಮಾಡೋ ತರ ಸೀನ್ ಇದೆ. ಓಕೆ ಶಶಿ ಸ್ವಲ್ಪ ಇನ್ನೊಂದ್ ಸ್ವಲ್ಪ ರೊಮ್ಯಾಂಟಿಕ್ ಸರ್. ಕೆಳಗಡೆ ಕಲ್ ಚುಚ್ತಾ ಇದೆ, ಈ ಕಡೆ ಬಿಸಿಲು, ಇಲ್ಲಿ ಬಿದ್ರೆ ನೀರು, ಈ ಕಡೆ ಫುಲ್ಲು ಬೀಚ್ ನೀರು. ಇವನ್ ರೊಮ್ಯಾಂಟಿಕ್ ನಾನು ಎಲ್ಲಿಂದಮ್ಮ ರೊಮ್ಯಾಂಟಿಕ್ ಬರ್ತದೆ? ಕಲ್ ಚುಚ್ತಾ ಇದೆಯಮ್ಮ, ಮಲ್ಗಕ್ ಆಗ್ತಿಲ್ಲಮ್ಮ ಇಲ್ಲಿ. ಓಕೆ ಈ ಎರಡರಲ್ಲಿ ಕಂಪೇರ್ ಮಾಡಿದ್ರೆ ಯಾವ ಸೀನ್ ತುಂಬಾ ಇಷ್ಟ ಆಗುತ್ತೆ ಅಥವಾ ಯಾವ ಸೀನ್ ತುಂಬಾ ಕಷ್ಟ ಆಗುತ್ತೆ? ಇದರ್ ರೊಮ್ಯಾಂಟಿಕ್ ಸೀನ್ ಆರ್ ಅ ಫೈಟ್ ಸೀನ್? ರೊಮ್ಯಾಂಟಿಕ್ ಸೀನ್ ಕಷ್ಟ ಆಗುತ್ತೆ. ಕಷ್ಟ ಆಗುತ್ತಾ? ಹೌದು Hmm. ಸರ್, ಫೈಟ್ ಮಾಡ್ಬಿಡ್ಬೋದು ಸರ್. For him, Romantic- exactly. I also agree. Okay. ಫೈಟ್ ನಾನು ನೋಡಿ ಸರ್, ನೀವು ನೋಡಿದ್ಮೇಲೆ ಹೇಳ್ತೀರಾ. ರೊಮ್ಯಾಂಟಿಕ್ ಸೀನ್ ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಅದೇ ನನಗೆ ಗೊತ್ತಿಲ್ಲ ಸರ್ ಇವತ್ತವರೆಗೂ. ಓಕೆ ರಿಯಲ್ ಲೈಫ್ ಅಲ್ಲಿ ಸೂಪರ್ ಆಗಿದೆ, Yeah, ಬಟ್ because he's in love with him, and that's why I guess. ಯಾ ರಿಯಲ್ ಲೈಫ್ ಅಲ್ಲಿ ರೊಮ್ಯಾಂಟಿಕ್ ರೊಮ್ಯಾನ್ಸ್ ಸೂಪರ್ ಆಗಿದೆ. ಬಟ್ ಏನಂತಂದ್ರೆ ಔಟ್ ಸಿನಿಮಾ ಸ್ವಲ್ಪ ಆಗುತ್ತೆ, ಹೋಗ್ತಾ ಹೋಗ್ತಾ ನೋಡೋಣ. ಎಸ್ ನೈಸ್. ಬಟ್ ಗಾರ್ಗ ಆ ಊರಿಗೆ ಬರೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದೀವಿ. ಅಂಡ್ ಫೆಬ್ರವರಿ 6ನೇ ತಾರೀಕು ಡೇಟ್ ಫಿಕ್ಸ್ ಆಗಿದೆ. ಸೊ ನಿಮ್ಮಿಬ್ರು ಕೂಡ ನೋಡೋದಕ್ಕೆ ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದೀವಿ. ಅಂಡ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅನ್ನೋದನ್ನ ಟ್ರೈಲರ್ ಮತ್ತೆ ಟೀಸರ್ ಹಾಗೆ ಹಾಡುಗಳಲ್ಲಿ ನೋಡ್ಬೋದು. ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಅಂಡ್ ಅದೇ ರೀತಿಯಾಗಿ ಮೂವಿನೂ ಕೂಡ ಇರುತ್ತೆ ಅಂತ ಹೇಳಿ ಭಾವಿಸ್ತೀವಿ. ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್. ಅಂಡ್ ಈ ಸಂಕ್ರಾಂತಿ ಹಬ್ಬದಂದು ಎಳ್ಳು ಬೆಲ್ಲ ತಗೊಳ್ಳಿ, ಎಳ್ಳು ಬೆಲ್ಲ ತಿನ್ನಿ, ಅದ್ರ ಜೊತೆಗೆ ಒಂದು ಹಬ್ಬವನ್ನ ಸಡಗರದಿಂದ ಆಚರಣೆ ಮಾಡೋಣ. ಎಸ್ ಥ್ಯಾಂಕ್ ಯು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು Same here. ನಿಮ್ಗೂ. ಅಂಡ್ ವೀಕ್ಷಕರೇ, ಫೆಬ್ರವರಿ 6ನೇ ತಾರೀಕು ಗಾರ್ಗ ಸಿನಿಮಾ ಚಿತ್ರಮಂದಿರದಲ್ಲಿ ರಿಲೀಸ್ ಆಗ್ತಾ ಇದೆ. ಅಂಡ್ ಎಲ್ಲರೂ ಕೂಡ ಈ ಒಂದು ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂಡ್ ಹೊಸ ಕಲಾವಿದರನ್ನ ಬೆಳೆಸಿ ಅಂತ ಎಲ್ರು ನೋಡಿ ಅನ್ನೋಕ್ ಮುಂಚೆ ಹಾ ಟೀಸರ್ ರಿಲೀಸ್ ಆಗಿದೆ, ಟೀಸರ್ನ ನೋಡಿ. 24ನೇ ತಾರೀಕು ಒಂದು ಟ್ರೇಲರ್ ರಿಲೀಸ್ ಆಗುತ್ತೆ, ಟ್ರೇಲರ್ನ ನೋಡಿ. ಎಸ್ ಒಂದು ಅವಾಗಲೇ ಹೇಳ್ದಂಗೆ ಒಂದು ಕನೆಕ್ಟೆಡ್ ಒಂದು ಸಾಂಗ್ ಕೂಡ ಬರ್ತದೆ, ಸಾಂಗ್ ನೋಡಿ. ಇದಿಷ್ಟು ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಥಿಯೇಟರ್ಗೆ ಬನ್ನಿ. ಎಸ್ ಇದು ಬೋಲ್ಡ್ ಸ್ಟೇಟ್ಮೆಂಟ್. ವೆರಿ ನೈಸ್. ಇಫ್ ಯು ಲೈಕ್ ದ ಟ್ರೇಲರ್, ಇಫ್ ಯು ಲೈಕ್ ದ ಟೀಸರ್, ಯು ಲೈಕ್ ದ ಸಾಂಗ್, ದೆನ್ ಕಮ್ ಟು ದಟ್. ಎಸ್. ಸೊ ಈ ಒಂದು ಕಮಿಟ್ಮೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಮೂವಿ ಕೂಡ ಇಷ್ಟ ಆಗುತ್ತೆ. ಅಂಡ್ ಎಲ್ಲರೂ ಕೂಡ ಈ ಚಿತ್ರನ ಥಿಯೇಟರ್ ಅಲ್ಲಿ ಬಂದು ನೋಡಿ ಅಂತ ಕೇಳ್ಕೊಂತೀನಿ. ಅಂಡ್ ವಿಶಿಂಗ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ Thank ಅಂಡ್ you so ಎವರ್ಸ್. ಥ್ಯಾಂಕ್ ಯು much. ಸೋ ಮಚ್ Thank you so ನಮ್ಮ much. KFI ಜೊತೆ Thank you, ಮಾತಾಡೋದಕ್ಕೆ. thank you. ನಮಸ್ಕಾರ.